ಕೋಟೆ ಕನೆಕ್ಟ್ ಜ್ಯೋತಿಷ್ಯ ವೀಕ್ಷಕ ಮಹನೀಯರಿಗೆ ನಮಸ್ಕಾರ. ನಾನು ಲೋಕೇಶ್ ಕೋಟೆ, ನಿಮ್ಮ ಆಸ್ಟ್ರಾಂಡ್ ವಾಸ್ತು ಕನ್ಸಲ್ಟೆಂಟ್. ಈ ವಿಡಿಯೋದಲ್ಲಿ 12 ರಾಶಿಯವರಿಗೆ ವಾರದ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಈ ವಾರ ತುಂಬ ಇಂಪ್ಯಾಕ್ಟ್ ಆಗ್ತಾ ಇರೋದು ಅದು ರವಿ ಗುರುವಿನ ಜೊತೆ ಇತಿ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಹಲವಾರು ವಿಚಾರಗಳಲ್ಲಿ ತುಂಬ ಲಾಭಗಳಿವೆ. ಓಕೆ, ಅದೇ ರೀತಿ ಇದನ್ನು ನೆಗೆಟಿವ್ ಆಗಿ ಬಳಸ್ಕೊಂಡಾಗ ತುಂಬ ತೊಂದರೆಗಳು ಎದುರಾಗುತ್ತೆ. ನೆಗೆಟಿವ್ ಏನಪ್ಪ ಅಂದರೆ, ರವಿ ಜೊತೆ ಗುರು ಸೇರಿದಾಗ ನನಗೇ ಎಲ್ಲ ಗೊತ್ತಿದೆ ಅನ್ನುವಂತಹ ಅಹಂ ಬಂದ್ಬಿಡ್ತದೆ. ಈ ಹಠಗಳು ಜಾಸ್ತಿ ಆಗುತ್ತೆ, ನಾನು ಹೇಳಿದ್ದೇ ನಡಿಬೇಕು ಅನ್ನುವಂತಹ ಮನೋಭಾವ ಜಾಸ್ತಿ ಆಗುತ್ತೆ. ಅದನ್ನು ನಾವು ಕಂಟ್ರೋಲ್ ಮಾಡಿಕೊಂಡರೆ ಸಾಕಷ್ಟು ವಿಚಾರಗಳಲ್ಲಿ ಈ ರವಿ ಗುರು ಕಾಂಬಿನೇಷನ್ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈಗ ಮೇಷ ಲಗ್ನ ಮೇಷ ರಾಶಿಯವರಿಗೆ ಈ ವಾರದ ಭವಿಷ್ಯ ಹೇಗಿರುತ್ತೆ, ಈ ರವಿಯ ಇಂಪ್ಯಾಕ್ಟ್ ಹೇಗೆ ನೋಡಿ. ರವಿ 4ನೇ ಮನೆಗೆ ಬಂದು ಅಲ್ಲಿಂದ ಅವರ 7ನೆಯ ದೃಷ್ಟಿ ನಿಮ್ಮ 10ನೇ ಮನೆಗೆ ಬೀಳುತ್ತೆ. ಸೊ ರವಿ ಮತ್ತು ಗುರುವಿನ ದೃಷ್ಟಿ 10ನೇ ಮನೆಗೆ ಬೀಳುತ್ತೆ. ಇಲ್ಲಿ 4ನೇ ಮನೆಗೆ ರವಿ ಬಂದ್ಬಿಟ್ಟು ನಿಮಗೆ ಸರ್ಕಾರಿ ಅಧಿಕಾರಿಗಳಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗೋದು, ಹೊಸ ಜವಾಬ್ದಾರಿ ಸಿಗೋದು, ರಾಜಕಾರಣಿಗಳಿಗೂ ಒಂದು ರೀತಿ ಪವರ್ ಹೆಚ್ಚಾಗೋದು, ಇನ್ನು ಪ್ರೈವೇಟ್ ಎಂಪ್ಲಾಯೀಸ್ಗಳಿಗೆ ನಿಮ್ಮ ಬಾಸಿಂದ ನೀವು ಮಾಡುವ ಕೆಲಸಕ್ಕೆ ಮನ್ನಣೆ, ಸಂಬಳ ಜಾಸ್ತಿ ಆಗೋದು, ಅದರ ಬಗ್ಗೆ ಚರ್ಚೆ ಆಗೋದು, ಅದೇ ರೀತಿ ಪೋಸ್ಟಿಂಗ್ ಚೇಂಜ್ ಆಗಬೇಕು, ಟ್ರಾನ್ಸ್ಫರ್ ಆಗಬೇಕು, ಈ ಥರದ ಬಯಕೆಗಳಿದ್ದರೆ, ಆ ಥರದ ವಿಚಾರಗಳು ನಡೀತಾ ಇದ್ದರೆ ಈ 9ನೇ ಮನೆಯ ಅಧಿಪತಿಯ ಜೊತೆ ರವಿ ಇತಿಯಾಗಿರೋದ್ರಿಂದ ನಿಮಗೆ ಆ ಥರದ ವಿಚಾರಗಳು ಕೂಡ ಈ ವೀಕ್ ಕಂಡು ಬರುತ್ತೆ. ಆದರೆ ನೀವು ರವಿ ಗುರುವಿನ ಜೊತೆ ಇತಿಯಾಯಿತು ಅಂತ ಹೇಳಿ ನಿಮ್ಮೊಳಗಡೆನೇ ಒಂದು ಆತ್ಮವಿಶ್ವಾಸ ಜಾಸ್ತಿಯಾಗಿ ಹಠ ಕೋಪ ಎಲ್ಲವನ್ನ ತೋರಿಸ್ಕೊಂಡು ತುಂಬ ಓವರ್ ಆ್ಯಟಿಟ್ಯೂಡಲ್ಲಿ ನಡ್ಕೊಂಡರೆ ಇದೆಲ್ಲವೂ ನೆಗೆಟಿವ್ ಆಗುತ್ತೆ. ಸೊ ಹಾಗಾಗಿ ಈಗ ಗುರು ಕೊಡುವಂತಹ ಜ್ಞಾನವನ್ನು ಚೆನ್ನಾಗಿ ಬಳಸ್ಕೊಂಡು ರವಿ ಕೊಡುವಂತಹ ಅಧಿಕಾರವನ್ನು ಚೆನ್ನಾಗಿ ನೀವು ನಿರ್ವಹಿಸಿದರೆ ಈ ಕಾಂಬಿನೇಷನ್ ಈ ವಾರ ಅದ್ಭುತವಾಗಿರುತ್ತೆ. ಸೊ ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಅದೇ ರೀತಿ ತಾಯಿ ಕಡೆಯಿಂದ ನಿಮಗೆ ನೆರವು ಸಿಗುತ್ತೆ. ಆಸ್ತಿ ಖರೀದಿಗೆ ಮುಂದಾಗ್ತೀರಾ, ವಾಹನ ಖರೀದಿಗೆ ಮುಂದಾಗ್ತೀರಾ. ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಜ್ಞಾನಾರ್ಜನೆ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ 4ನೇ ಮನೆ ಕೃಷಿಕರಿಗೂ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಸರ್ಕಾರದಿಂದ ಸಹಾಯ ಸಿಗುತ್ತೆ. ಏನಾದರೂ ಸಾಲಕ್ಕಾಗಿ ನೀವು ಟ್ರೈ ಮಾಡ್ತಿದ್ರೆ ಆ ಸೌಲಭ್ಯ ಖಂಡಿತ ಸಿಗುತ್ತೆ. ಸೊ ಓವರಾಲ್ 4ನೇ ಮನೆಯ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನದಲ್ಲಿ ಕುಜನ ಸಂಚಾರ. ಸೊ ಮನಿ ಫ್ಲೋ ಕಟ್ಟಾಗಿರಲ್ಲ, ಬೇರೆ ಬೇರೆ ಮೂಲಗಳಿಂದ ಒಂದಷ್ಟು ಹಣ ಬರ್ತಾ ಇರುತ್ತೆ. ಅಷ್ಟಮ ಸ್ಥಾನದ ಅಧಿಪತಿ ಆಗಿರೋದ್ರಿಂದ ಎಲ್ಲೋ ಸ್ಟಕ್ ಆಗಿದ್ದ ಅಮೌಂಟು ಸಿಗೋದು, ಅಥವಾ ನೀವು ಈ ಹಿಂದೆ ಹೂಡಿಕೆ ಮಾಡಿದ ಹಣಗಳು ಮೆಚುರಿಟಿ ಪಡ್ಕೊಂಡು ನಿಮಗೆ ಸಿಗೋದು, ಭೂಮಿಯ ವ್ಯವಹಾರಗಳು ಕೈ ಹಿಡಿಯೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಬಟ್ ಮಾತಿನ ಮನೆಯಲ್ಲಿ ಕುಜ ಇದ್ದಾಗ ಸ್ವಲ್ಪ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು, ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಬೇಕು. ಇಲ್ಲಾಂದರೆ ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ. ಇನ್ನು ಅದೇ ರೀತಿ 3ನೇ ಮನೆಯಲ್ಲಿ ಬುಧ ವಕ್ರಿ. ಮೊದಲನೇದಾಗಿ ನಾವು ಮಾತಾಡೋದನ್ನೇ ತಪ್ಪಾಗಿ ತಿಳ್ಕೊಳ್ತಾರೆ, ಅಥವಾ ನಮ್ಮ ಕಮ್ಯುನಿಕೇಷನ್ ತುಂಬ ರಾಂಗ್ ಆಗಿಬಿಡ್ತದೆ. ಇನ್ನು ಡಾಕ್ಯುಮೆಂಟ್ಸ್ಗಳಲ್ಲಿ ಹಲವಾರು ವ್ಯತ್ಯಾಸಗಳಾಗುತ್ತೆ. ಸರ್ಕಾರಿ ಅಧಿಕಾರಿಗಳು ನಿಮ್ಮ ಫೈಲಲ್ಲಿ ಸೈನ್ ಹಾಕಬೇಕಾದ್ರೆ ತುಂಬ ಕೇರ್ಫುಲ್. ಯಾಕೆ ಅಂದರೆ ಗೊತ್ತಿಲ್ಲದೇ ಏನೇನೋ ಎರರ್ಗಳಾಗ್ಬಿಡ್ತದೆ ಬುಧ ವಕ್ರಿಯಾಗಿದ್ದಾಗ. ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ನೀವು ಮಾಡಿದ ಕೆಲಸವೆಲ್ಲ ಎರರ್ ಆಗಿಬಿಡ್ತದೆ ಅಂತಿಮವಾಗಿ. ಅದಕ್ಕೆ ಆಗಾಗ ಸೇವ್ ಮಾಡ್ಕೊಳ್ಳಿ, ಮತ್ತೆ ಆ ಡೇಟಾ ಸಿಗೋದಿಲ್ಲ, ಏನೇನೋ ತೊಂದರೆಗಳಾಗತ್ತೆ. ವಕ್ರಿ ಅಂದ್ರೇ ಪದೇ ಪದೇ ಕೆಲಸಗಳನ್ನು ರಿಪೀಟ್ ಮಾಡಿಸುತ್ತೆ ಬುಧ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ಕೇರ್ ಇರಬೇಕು. ಇನ್ನು 5ನೇ ಮನೆಯಲ್ಲಿ ಶುಕ್ರ ಜೊತೆಗೆ ಕೇತುವಿನ ಯುತಿ. ಕಳೆದ ವಾರ ಹೇಗೆ ಇಂಪ್ಯಾಕ್ಟ್ ಆಗಿತ್ತು, ಈ ವಾರನೂ ಕೂಡ ಅದೇ ರೀತಿ ಆಗುತ್ತೆ. ಒಂದಷ್ಟು ಕ್ರಿಯೇಟಿವ್ ಐಡಿಯಾಗಳು ಇನ್ನೂ ತುಂಬ ಚೆನ್ನಾಗಿ ಜನ್ರೇಟ್ ಆಗುತ್ತೆ. ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಹೂಡಿಕೆಯ ವಿಚಾರಗಳಲ್ಲಿ ಭ್ರಮೆಗಳು ಬೇಡ. ಈ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಿ, ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ. ಇನ್ನು ಅದೇ ರೀತಿ ಲಾಭಸ್ಥಾನದಲ್ಲಿ ರಾಹುವಿನ ಸಂಚಾರ. ನಿಮಗೆ ಈ ವಿದೇಶಕ್ಕೆ ಕನೆಕ್ಟ್ ಆಗಿದ್ದರೆ, ಅಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ, ಅಲ್ಲಿ ಕೆಲಸಗಳನ್ನು ಮಾಡ್ತಾ ಇರೋರಿಗೆ ಇದು ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ನಿಮ್ಮ ನೆಟ್ವರ್ಕ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಆ್ಯಕ್ಟಿವ್ ಆಗಿದ್ದೀರಾ, ಸೊ ರಾಹು 11ನೇ ಮನೆಯಲ್ಲಿ ನಿಮ್ಮ ಕಂಟೆಂಟನ್ನು ಅದ್ಭುತವಾಗಿ ರೀಚ್ ಮಾಡೋದ್ರ ಕಡೆ ನೀವು ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೆ ರಾಹು ಸಪೋರ್ಟ್ ತುಂಬ ಚೆನ್ನಾಗಿದೆ. ಇನ್ನು 12ನೇ ಮನೆಯ ಶನಿ ಮಹಾತ್ಮರು ನಿಮ್ಮಲ್ಲಿ ಶಿಸ್ತನ್ನು ಕೇಳ್ತಾ ಇದ್ದಾರೆ, ಜವಾಬ್ದಾರಿಗಳನ್ನು ಕೇಳ್ತಾ ಇದ್ದಾರೆ. ಅದನ್ನು ಕೊಟ್ಬಿಡಿ. ಈ ನಿದ್ದೆಯ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಪಾದಗಳಿಗೆ ತೊಂದರೆ ಆಗ್ತಾಯಿತ್ತು, ಅದು ಕಡಿಮೆ ಆಗುತ್ತೆ. ಕೆಲಸಗಳು ನಿಧಾನ ಆಗ್ತಾಯಿತ್ತು, ಅದು ಕೂಡ ಕಡಿಮೆ ಆಗುತ್ತೆ. ಸೊ ಓವರಾಲ್ ಈ ವೀಕ್ ರವಿಯ ಇಂಪ್ಯಾಕ್ಟ್ ನಿಮ್ಮನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ, ಹೊಸ ಜವಾಬ್ದಾರಿಗಳನ್ನು ತಂದುಕೊಡುತ್ತೆ. ಈ ಅಹಮನ್ನು ಬಿಟ್ಟು, ಕೋಪ ಸಿಟ್ಟುಗಳನ್ನು ಬಿಟ್ಟು ಬರುವಂತಹ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಳ್ಳಿ. ಈಗ ವೃಷಭ ರಾಶಿ ವೃಷಭ ಲಗ್ನ. ನಿಮಗೆ 3ನೇ ಮನೆಯಲ್ಲಿ ರವಿ ಗುರುವಿನ ಜೊತೆ ಇತಿ ಆಗ್ತಾರೆ. ರವಿ ನಿಮಗೆ 4ನೇ ಮನೆಯ ಅಧಿಪತಿ.
ಸೊ ಹಾಗಾಗಿ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ, ವೆಹಿಕಲ್ಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಇದು ಅದ್ಭುತವಾಗಿದೆ. ಅದೇ ರೀತಿ ಕೃಷಿಕರಿಗೂ ಕೂಡ ತುಂಬ ಚೆನ್ನಾಗಿರುವಂತಹ ಸಮಯ. ಸೊ ನಿಮ್ಮ ಕಮ್ಯುನಿಕೇಷನ್ ಅದ್ಭುತವಾಗಿರುತ್ತೆ, ನಿಮ್ಮ ಏನು ಬೆಳೆಗಳಿಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಈ ಥರ ಎಲ್ಲ ಈ 4ನೇ ಮನೆ ಅಧಿಪತಿ 3ನೇ ಮನೆಗೆ ಬಂದು ಗುರುವಿನ ಜೊತೆ ಇತಿಯಾದಾಗ ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳು ನಿಮಗೆ ಎದುರಾಗುತ್ತೆ. ಇನ್ನು ಅಷ್ಟಮ ಸ್ಥಾನದ ಅಧಿಪತಿಯಾಗಿರೋದ್ರಿಂದ ಗುರು ಈ ಲಿಟಿಗೇಷನ್ಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಅಂತಿಮ ಹಂತಕ್ಕೆ ಬಂದು ಆ ಡೀಲ್ ಕ್ಲೋಸ್ ಆಗುತ್ತೆ. ಆ ಥರದ್ದು ಕೂಡ ಪಾಸಿಟಿವ್ ಇದೆ. ಆದರೆ ಈ ಒಡ ಹುಟ್ಟಿದವರ ಜೊತೆ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸ್ತಾಪಗಳು ಎದುರಾಗಬಹುದು. ಗೃಹಿಣಿಯರಿಗೆ ಈ ಅಕ್ಕಪಕ್ಕದವರ ಮನೆಯ ಜೊತೆ ಮನಸ್ತಾಪಗಳು ಎದುರಾಗಬಹುದು, ಕಿರಿಯ ಸಹೋದರನ ಜೊತೆ ಮನಸ್ತಾಪಗಳು ಎದುರಾಗಬಹುದು. ಈ ರೀತಿ ಎಲ್ಲ ಇದೆ. ಇನ್ನು ಉಳಿದಂತೆ ಆನ್ಲೈನು, ಮಾರ್ಕೆಟಿಂಗು, ಮೀಡಿಯಾ, ಸೇಲ್ಸ್ ಈ ಎಲ್ಲ ಕ್ಷೇತ್ರಗಳು ಕೂಡ ತುಂಬ ಚೆನ್ನಾಗಿ ಕೈ ಹಿಡಿತದೆ ಈ ವೀಕ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಹಿರಿಯ ನಾಗರಿಕರು ಆಕಸ್ಮಿಕ ಅವಘಡಗಳು ಕೂಡ ಎದುರಾಗಬಹುದು, ಅದರ ಕಡೆ ಎಚ್ಚರಿಕೆ ಇರಲಿ. ಇನ್ನು ನಿಮ್ಮ ಲಗ್ನ ಮತ್ತು ರಾಶಿಯಲ್ಲಿಯೇ ಕುಜ ಇದ್ದಾಗ ಆತ್ಮವಿಶ್ವಾಸ, ಧೈರ್ಯ ಅದೆಲ್ಲವೂ ಇನ್ನೂ ಜಾಸ್ತಿನೇ ಆಗುತ್ತೆ. ಯಾಕೆಂದರೆ ರವಿ 3ನೇ ಮನೆಗೆ ಬಂದು ಎಲ್ಲಿಲ್ಲದ ಧೈರ್ಯವನ್ನು ಕೊಟ್ಟಿದ್ದಾರೆ. ಜೊತೆಗೆ ಕುಜ ಬೇರೆ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಆ ಧೈರ್ಯವನ್ನು ಸರಿಯಾದ ಕೆಲಸಗಳಿಗೆ ಎಲ್ಲರೂ ಬಳಸ್ಕೊಳ್ಳಿ. ಅದು ಚಿಕ್ಕ ಪುಟ್ಟ ಬಿಸ್ನೆಸ್ ಇರ್ಬೋದು, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಓನರ್ಸ್ ಇರ್ಬೋದು, ನಮ್ಮ ಗೌರ್ಮೆಂಟ್ಸ್ ಎಂಪ್ಲಾಯೀಸ್ ಇರ್ಬೋದು, ಅಥವಾ ದೊಡ್ಡ ಮಟ್ಟದ IT ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ ಇರ್ಬೋದು. ನೀವು ಅದನ್ನು ಕರೆಕ್ಟಾಗಿ ಬಳಸ್ಕೊಳ್ಳಿ. ಇನ್ನು 2ನೇ ಮನೆಯಲ್ಲಿ ಬುಧ ವಕ್ರಿ. ಓಕೆ, ಮಾತಿಂದನೇ ಲಾಸಸ್. ಕ್ಲೈಂಟ್ಸ್ಗಳ ಜೊತೆ ಮಾತನಾಡಬೇಕಾದ್ರೆ ಬಿ ಕೇರ್ಫುಲ್. ಸ್ಪೆಷಲಿ ಡಾಕ್ಯುಮೆಂಟ್ಸ್ ಇಶ್ಯೂಸ್ ನಿಮಗೂ ಬರುತ್ತೆ. ಬುಧ ಅಂದ್ರೇ ಡಾಕ್ಯುಮೆಂಟ್ಸ್. ಓಕೆ, ಸೊ ಹಾಗಾಗಿ ಈ ಏನು ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಡಾಕ್ಯುಮೆಂಟ್ಸೇ ಬಹಳ ಪ್ರಮುಖ ಪಾತ್ರ ವಹಿಸೋದು. ತುಂಬ ಎಚ್ಚರಿಕೆಗಳನ್ನು ವೃಷಭ ರಾಶಿ, ವೃಷಭ ಲಗ್ನದವರು ವಹಿಸಲೇಬೇಕು. ಇನ್ನು ಅದೇ ರೀತಿ ನಿಮ್ಮ 4ನೇ ಮನೆಯಲ್ಲಿ ಕೇತು ಮತ್ತು ಶುಕ್ರನ ಸಂಚಾರ. ಸೊ ಮನೆಯ ವಾತಾವರಣಗಳಲ್ಲಿ ಸ್ವಲ್ಪ ನೆಮ್ಮದಿ ಹಾಳಾಗಿತ್ತು. ಶುಕ್ರ ಬಂದು ಸ್ವಲ್ಪ ಲವಲವಿಕೆಯನ್ನು ಆ್ಯಡ್ ಮಾಡಿದ್ರು. ಈಗ ಒಂಚೂರು ನೆಮ್ಮದಿ ಕಾಣೋದಕ್ಕೆ ಶುರುವಾಗಿದೆ. ಮನೆಯಲ್ಲಿ ಇಂಟೀರಿಯರ್ ಬದಲಾಗ್ತಾ ಇದೆ. ವೆಹಿಕಲ್ಗೆ ಸಂಬಂಧಪಟ್ಟಂತಹ ಖರ್ಚುಗಳು ಎದುರಾಗ್ತಾ ಇದೆ. ಸೊ ಓವರಾಲ್ 4ನೇ ಮನೆಯ ಇಂಪ್ಯಾಕ್ಟ್ ಕೂಡ ಸಣ್ಣ ಮಟ್ಟಕ್ಕೆ ಬದಲಾಗ್ತಾ ಇದೆ. ನಿರಾಸಕ್ತಿ, ವಿರಕ್ತಿ ಈ ಥರದ ಭಾವನೆಗಳೆಲ್ಲ ಕಡಿಮೆಯಾಗಿ ಸ್ವಲ್ಪ ಲವಲವಿಕೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀರಾ. ಇದರಿಂದ ಮನೆಯಲ್ಲಿ ಸುಖದ ವಾತಾವರಣಗಳು ಕೂಡ ಜಾಸ್ತಿ ಆಗುತ್ತೆ. ಇನ್ನು ಅದೇ ರೀತಿ ನಿಮ್ಮ 10ನೇ ಮನೆಯಲ್ಲಿ ರಾಹುವಿನ ಸಂಚಾರ. ಕೆಲಸಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಇನ್ವಾಲ್ವ್ಮೆಂಟ್, ಅದರಲ್ಲಿ ನೀವು ಅಳವಡಿಸ್ಕೊಳ್ತಾ ಇರುವಂತಹ ರೀತಿ, ಅಪ್ಗ್ರೇಡ್ ಆಗ್ತಾ ಇರುವಂತಹ ರೀತಿ, ರಾಹು ನಿಮ್ಮನ್ನು ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಗಮನ ಸೆಳೆಯುವಂತೆ ನೀವು ಕೆಲಸ ಮಾಡ್ತಾ ಇದ್ದೀರಾ. ಸೊ ಅದರಿಂದ ಹೆಚ್ಚು ಯಶಸ್ಸನ್ನು ಡೆಫಿನೆಟ್ಲಿ ಗಳಿಸ್ತೀರಾ. ಇನ್ನು ನಿಮ್ಮ ಲಾಭಸ್ಥಾನದಲ್ಲಿ ಶನಿ ಮಹಾತ್ಮರು. ನೀವು ನಿರೀಕ್ಷೆ ಮಾಡಿದ ಲಾಭಗಳು ನಿಧಾನ ಅನ್ನಿಸ್ತಾ ಇದೆ. ನೆಟ್ವರ್ಕಲ್ಲೂ ಕೂಡ ಒಂದು ರೀತಿ ಅಂಥ ದೊಡ್ಡ ಮಟ್ಟದ ಏನು ಫಾಸ್ಟ್ ಸಿಗ್ತಾ ಇಲ್ಲ. ಆಗುವಂತಹ ಪರಿಚಯಗಳಿಂದ ನೀವು ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಬಟ್ ಎಲ್ಲ ನಿಧಾನ ಅನ್ನಿಸ್ತಾ ಇದೆ. ನಿಮ್ಮ ಸ್ನೇಹ ಬಳಗದಲ್ಲೂ ಕೂಡ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನುವಂತಹ ಅರಿವು ಮೊದಲಿಂದನೂ ಆಗ್ತಾ ಇದೆ. ಈ ವೀಕು ಕೂಡ ಅದಕ್ಕೆ ಒಂದಷ್ಟು ಘಟನೆಗಳು ಎದುರಾಗಬಹುದು. ನಿಮ್ಮ ಏನು ನೆಟ್ವರ್ಕನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದರೆ ಅಲ್ಲಿ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡೋದಕ್ಕೆ ಇದು ಸರಿಯಾದ ಒಂದು ವಾರವೂ ಹೌದು. ಸೊ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟು ಕೆಲಸ ಮಾಡಿ. ಡೆಫಿನೆಟ್ಲಿ ನಿಮಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಎಸ್, ಈಗ ಮಿಥುನ ರಾಶಿ, ಮಿಥುನ ಲಗ್ನ ನೋಡಿ. ನಿಮಗೆ 2ನೇ ಮನೆಯಲ್ಲಿ ರವಿ ಗುರುವಿನ ಜೊತೆ ಇತಿ ಆಗ್ತಾ ಇದ್ದಾರೆ. ನಿಮಗೆ 3ನೇ ಮನೆಯ ಅಧಿಪತಿ ರವಿ. ಸೊ ನಿಮ್ಮ ಮಾತೆ ನಿಮ್ಮ ಬಂಡವಾಳ. ಗುರು ಜ್ಞಾನ ಕೊಡ್ತಾರೆ, ರವಿ ಅಧಿಕಾರ ಕೊಡ್ತಾರೆ. ಸೊ ನಿಮ್ಮ ಮಾತಿಗೆ ಗೌರವ, ಮನ್ನಣೆ ಎಲ್ಲವೂ ಸಿಗುತ್ತೆ. ಒಂದು ಒಳ್ಳೆಯ ಪವರ್ ಸಿಕ್ಕಿ ಆ ಪವರನ್ನು ಅದ್ಭುತವಾಗಿ ಬಳಸ್ಕೊಳ್ತೀರಾ. ನಿಮ್ಮ ಮಾತು ಎಲ್ಲ ಕಡೆ ನಡೀತದೆ. ಸೊ ಚೆನ್ನಾಗಿ ಬಳಸ್ಕೊಳ್ಳಿ. ಇದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಕೂಡ ತುಂಬ ಚೆನ್ನಾಗಾಗುತ್ತೆ. ಯಾರ್ಯಾರು ಈ ಕಮ್ಯುನಿಕೇಷನ್ ಬೇಸ್ಡ್ ಜಾಬ್ ಮಾಡ್ತಾ ಇದ್ದೀರಾ, ಆನ್ಲೈನಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಮೀಡಿಯಾದಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಸರ್ಕಾರಿ ಅಧಿಕಾರಿಗಳಿದ್ದೀರಾ, ಬೇರೆ ಬೇರೆ ವರ್ಗದಲ್ಲಿ ಕೆಲಸ ಮಾಡ್ತಾಯಿದ್ದೀರಾ, ನಿಮ್ಮೆಲ್ಲರಿಗೂ ರವಿ ಗುರುವಿನ ಜೊತೆ ಇತಿಯಾಗಿ ಒಂದಷ್ಟು ಒಳ್ಳೆಯ ಲಾಭಗಳನ್ನು ಮಾಡಿಕೊಡ್ತಾರೆ. ಈ ವೀಕು ಕೂಡ ಅದು ಅದ್ಭುತವಾಗಿದೆ. ಮಾತೇ ನಿಮ್ಮ ಬಂಡವಾಳ ಆಗಬೇಕು. ಆದರೆ ಲಗ್ನದಲ್ಲಿ ಬುಧ ವಕ್ರಿ ಆಗಿರೋದ್ರಿಂದ ಮಾತನಾಡೋಕ್ಕಿಂತ ಮುಂಚೆ ಒಂದು ಗಮನ ಇರಲಿ. ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ಅರಿವಿರಲಿ. ಯಾಕೆ ಅಂದರೆ ತಪ್ಪು ಮಾತುಗಳು ನಿಮ್ಮಿಂದ ಬರಬಹುದು, ಡಾಕ್ಯುಮೆಂಟ್ಸ್ಗಳಲ್ಲಿ ಇಶ್ಯೂಸ್ ಆಗಬಹುದು. ಓಕೆ, ಸೊ ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಸ್ಪೆಷಲಿ ಸಹಿ ಹಾಕಬೇಕಾದರೆ ತುಂಬ ಕೇರ್ಫುಲ್ಲಾಗಿ 4-5 ಬಾರಿ ನೋಡಿ. ಓಕೆ, ಯಾರನ್ನು ಅಷ್ಟು ನಂಬಕ್ಕೆ ಹೋಗಬೇಡಿ ಸಡನ್ಲಿ.
ಏನೇನೋ ಒಂದಷ್ಟು ಮಿಸ್ಟೇಕ್ಸ್ ಬುಧನಿಂದ ಆಗುತ್ತೆ. ರಿಪೀಟ್ ಕೆಲಸಗಳು ಜಾಸ್ತಿ ಆಗುತ್ತೆ ನೀವು ಮಾಡುವ ಕ್ಷೇತ್ರಗಳಲ್ಲಿ. ಅದರ ಕಡೆ ಹೆಚ್ಚು ಗಮನ ಇರಲಿ. ನಿಮ್ಮ 3ನೇ ಮನೆಯಲ್ಲಿ ಶುಕ್ರ ಬಂದಿದ್ದಾರೆ. ಸೊ ಯಾರ್ಯಾರು ಈ ಸ್ಕಿಲ್ ಬೇಸ್ಡ್ ಜಾಬ್ ಅಥವಾ ವೃತ್ತಿ ಏನು ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಇದು ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಿಮ್ಮ ಕೈ ಚಳಕ ಅದ್ಭುತವಾಗಿ ಕೆಲಸ ಮಾಡುವಂತಹ ವಾರ. ಅದು ಎಡಿಟರ್ಸ್ ಇರಲಿ, ಡಾಕ್ಟರ್ಸ್ ಇರಲಿ, ಕ್ಯಾಮ್ರಾಮ್ಯಾನ್ ಇರಲಿ, ಒಟ್ಟಾರೆ ನಿಮ್ಮ ಕೈ ಅದ್ಭುತವಾಗಿ ಬಳಕೆ ಆಗುವಂತಹ ಜಾಗದಲ್ಲಿ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಚೆನ್ನಾಗಿ ಬಳಸ್ಕೊಳ್ಳಿ. ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಇದು ತುಂಬ ಒಳ್ಳೆಯ ಸಮಯ. ಸೊ ಹಾಗಾಗಿ ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಕಿರಿಯ ಸಹೋದರ ಅಥವಾ ಅಕ್ಕಪಕ್ಕದವರ ಒಂದು ಡಿಟ್ಯಾಚ್ಮೆಂಟ್ ಇದೆಯಲ್ಲ, ಹತ್ತಿರ ಇದ್ದರೂ ಅವ್ರ ಜೊತೆ ಮಾತಾಡೋಕ್ಕಾಗ್ತಾ ಇಲ್ಲ ಅಥವಾ ಆ ರೀತಿಯ ಸಂದರ್ಭಗಳು ಕ್ರಿಯೇಟ್ ಆಗ್ತಾ ಇದೆ, ಮನಸ್ತಾಪಗಳು ಎದುರಾಗಿದೆ. ಅದೆಲ್ಲವೂ ಸ್ವಲ್ಪ ದಿನ ಕೇತುವಿನ ಬಿಡುಗಡೆ ಆದಾಗ ಸರಿ ಹೋಗುತ್ತೆ. ಇನ್ನು ನಿಮ್ಮ ಭಾಗ್ಯಸ್ಥಾನದಲ್ಲಿ ರಾಹುವಿನ ಸಂಚಾರ. ಸೊ ತಂದೆಯ ಜೊತೆ ಮನಸ್ತಾಪಗಳು ಎದುರಾಗಿರುತ್ತೆ. ನೀವು ತಂದೆ ಸೇರಿಕೊಂಡು ಏನಾದರೂ ವ್ಯವಹಾರ ಮಾಡ್ತಿದ್ದರೆ ಪರಸ್ಪರ ವಿರೋಧ ಭಾವಗಳು ಈಗ ಖಂಡಿತ ಇರುತ್ತೆ. ಆದರೆ ವಿದೇಶಕ್ಕೆ ಕನೆಕ್ಟ್ ಆಗಿರೋರಿಗೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ, ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ, ಕೆಲಸಕ್ಕೆ ಟ್ರೈ ಮಾಡ್ತಾ ಇರೋರಿಗೆ ರಾಹು 9ನೇ ಮನೆಯಲ್ಲಿ ತುಂಬ ಚೆನ್ನಾಗಿ ಫಲಗಳನ್ನು ಕೊಡ್ತಾರೆ. ಇನ್ನು 10ನೇ ಮನೆಯಲ್ಲಿ ಶನಿ ಮಹಾತ್ಮರು. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ, ತೆಗೆದುಕೊಂಡಿದ್ದೀರಾ, ಎಕ್ಸ್ಟ್ರಾ ಎಫರ್ಟ್ ಹಾಕಿ ಎಕ್ಸ್ಟ್ರಾ ಟೈಮ್ ಕೆಲಸ ಮಾಡ್ತಾ ಇದ್ದೀರಾ. ಇದಕ್ಕೆಲ್ಲ ಮುಂದೆ ಲಾಭ ಸಿಗುತ್ತೆ. ಬರುವ ಜವಾಬ್ದಾರಿಗಳನ್ನು ಪ್ರೀತಿಯಿಂದನೇ ಸ್ವೀಕರಿಸಿ. ಈಗ ಕಟಕ ರಾಶಿ, ಕಟಕ ಲಗ್ನ. ನಿಮ್ಮ ಲಗ್ನಕ್ಕೆ ರಾಶಿಗೆ ರವಿಯ ಎಂಟ್ರಿ ಆಗುತ್ತೆ. ಸೊ ಒಂದು ಆತ್ಮವಿಶ್ವಾಸ ಒಳ್ಳೆಯದೇ, ಆದರೆ ಅಹಂಕಾರ ಅನ್ನೋದು ಜಾಸ್ತಿ ಆದರೆ ಅದು ಎಲ್ಲ ವಿಚಾರಗಳಲ್ಲೂ ಕೆಡಕನ್ನು ತರುತ್ತೆ. ಸ್ಪೆಷಲಿ ಕಟಕ ರಾಶಿ, ಕಟಕ ಲಗ್ನದವರು ಕಂಟ್ರೋಲ್ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಅಹಮನ್ನು, ಅಹಂಕಾರವನ್ನು. ಆತ್ಮವಿಶ್ವಾಸ ಎಲ್ಲವೂ ಒಳ್ಳೆಯದೇ, ಓಕೆ. ಅದೃಷ್ಟಗಳು ಕೂಡ ಕೈ ಹಿಡಿತದೆ ಮಾಡುವ ಕೆಲಸಗಳಲ್ಲಿ. ದೊಡ್ಡ ದೊಡ್ಡ ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲೆ ಇರುತ್ತೆ, ಪವರ್ ಸಿಗುತ್ತೆ, ಎಲ್ಲವೂ ಚೆನ್ನಾಗಿದೆ. ಆದರೆ ಅಹಂಕಾರವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ರವಿ ನಿಮಗೆ 2ನೇ ಮನೆ ಅಧಿಪತಿ. ಸೊ ಹಾಗಾಗಿ ಹಣ ಗಳಿಸೋದಕ್ಕೆ ಹಲವಾರು ಅವಕಾಶಗಳು ಹುಡ್ಕೊಂಡು ಬರುತ್ತೆ. ಆ ಪ್ರತಿ ಅವಕಾಶಗಳು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡುತ್ತೆ. ಕೆಲಸದ ಕಡೆ ಗಮನ ಕೊಡಿ, ಅಧಿಕಾರವನ್ನು ಸರಿಯಾಗಿ ಬಳಸ್ಕೊಳ್ಳಿ. ರಾಜಕಾರಣಿಗಳಿರಲಿ, ಸಿನಿಮಾ ನಟರಿರಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರೋರು ಇರಲಿ, ಬಿಸ್ನೆಸ್ ಓನರ್ಸ್ ಆಗಿರಲಿ. ಸೊ ನೀವು ಇವಾಗ ನಿಮ್ಮ ಅಹಮನ್ನು, ಅಹಂಕಾರವನ್ನು ಕಡಿಮೆ ಮಾಡಿಕೊಂಡರೆ ಮಾತ್ರ ಈ ನಿಮ್ಮ 2ನೇ ಮನೆ ಇಂಪ್ರೂವ್ ಆಗಿ ದೊಡ್ಡ ಮಟ್ಟದ ಒಂದಷ್ಟು ಹಣ ಗಳಿಕೆ ಖಂಡಿತ ಈ ವಾರ ಆಗುತ್ತೆ. ಎಲ್ಲ ವರ್ಗದವರಿಗೂ ತುಂಬ ಚೆನ್ನಾಗಿದೆ. ನೀವು ಎಕ್ಸ್ಪೆಕ್ಟ್ ಮಾಡೋದನ್ನು ಗಳಿಸ್ಕೊಳ್ಳಬಹುದು. ಇನ್ನು 2ನೇ ಮನೆಯಲ್ಲಿ ಕೇತುವಿನ ಸಂಚಾರ. ಸ್ವಲ್ಪ ಈ ಕುಟುಂಬದಲ್ಲಿ ಮನಸ್ತಾಪಗಳು ಜಾಸ್ತಿ ಆಗಿತ್ತು, ನೀವು ಕೂಡ ಮೌನಿಯಾಗಿದ್ರಿ. ಮಾತುಕತೆಯಲ್ಲೇ ಸ್ವಲ್ಪ ಈ ಕುಟುಂಬದವರ ಜೊತೆ ಅಷ್ಟು ಚೆನ್ನಾಗಿರಲಿಲ್ಲ. ಶುಕ್ರ ಬಂದರು, ಸ್ವಲ್ಪ ಖರ್ಚುಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಮನೆಗೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಈಗ ಸ್ವಲ್ಪ ಲವಲವಿಕೆ ಆ್ಯಡ್ ಆಗಿದೆ, ಮಾತುಕತೆಗೆ ಮುಂದಾಗಿದ್ದೀರಾ ಮನೆಯಲ್ಲಿ. ಸೊ ಇದರಿಂದ ಸ್ವಲ್ಪ ನಿಮ್ಮ ಕುಟುಂಬದಲ್ಲಿ ಒಂದು ರೀತಿ ನಿಮ್ಮ ಬಗ್ಗೆ ಗೌರವ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗಿ. ಇನ್ನು ಅದೇ ರೀತಿ ನಿಮ್ಮ ಅಷ್ಟಮದಲ್ಲಿ ರಾಹು ಇದ್ದಾರೆ. ಸೊ ಬೇಡದ ವಿಚಾರಗಳನ್ನೆಲ್ಲ ತಲೆಗೆ ತುಂಬಿಸ್ಕೊಂಡು ನೆಗೆಟಿವ್ ಆಲೋಚನೆಗಳನ್ನು ಜಾಸ್ತಿ ಮಾಡಿಕೊಂಡು ಭ್ರಮೆಯಲ್ಲಿ ಏನೇನೋ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಎಲ್ಲೆಲ್ಲೋ ಹೂಡಿಕೆಗಳನ್ನು ಮಾಡೋಕ್ಕೆ ಹೋಗಬೇಡಿ, ಏನೇನೋ ಡಿಸಿಷನ್ಸ್ ತಗೊಳಕ್ಕೆ ಹೋಗಬೇಡಿ. ಇದು ಆ ಥರದ ಸಮಯ ಅಲ್ಲ. ಇದು ನೀವೇನಾದರೂ ಡೀಪ್ ಸ್ಟಡಿಗೆ ಹೋಗುವಂಥದ್ದು, ರಿಸರ್ಚಲ್ಲಿ ಇನ್ವಾಲ್ವ್ ಆಗುವಂಥದ್ದು, ಗುಪ್ತವಾಗಿರುವ ವಿಚಾರಗಳನ್ನು ಕಲ್ತ್ಕೊಳ್ಳುವಂಥದ್ದು, ಇದಕ್ಕೆ ಸಮಯ ಕೊಟ್ಟರೆ ರಾಹು ಅಲ್ಲಿ ಪಾಸಿಟಿವ್ ಆಗಿ ನಿಮಗೆ ಒಂದಷ್ಟು ಜ್ಞಾನವನ್ನು ಕೊಡ್ತಾರೆ. ಅದರ ಅರಿವಿನಿಂದ ನಿಮ್ಮ ಬದುಕನ್ನು ಬೇರೆ ಆ್ಯಂಗಲ್ಗೆ ತೆಗೆದುಕೊಂಡು ಹೋಗ್ಬೋದು. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ರಾಹು ಪಾಸಿಟಿವ್ ಆಗ್ತಾರೆ. ಅದರಂತೆ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುತ್ತೆ, ಆಕಸ್ಮಿಕ ಅವಘಡಗಳು ಎದುರಾಗುತ್ತೆ, ಸಂಬಂಧಗಳಲ್ಲಿ ಕಿರಿಕಿರಿಗಳು ಎದುರಾಗುತ್ತೆ, ಲಿಟಿಗೇಷನ್, ಪ್ರಾಪರ್ಟಿಗಳು ಹುಡಿಕೊಂಡು ಬರುತ್ತೆ, ಡಾಕ್ಯುಮೆಂಟ್ಸ್ಗಳಲ್ಲಿ ಮೋಸ ಆಗುತ್ತೆ. ಯಾಕೆಂದರೆ ಬುಧ 12ನೇ ಮನೇಲಿ ವಕ್ರಿ, ಹೂಡಿಕೆ ಮಾಡೋಕ್ಕೆ ಹೋಗಿ ಏನೇನೋ ವ್ಯತ್ಯಾಸಗಳನ್ನು ಮಾಡಿಕೊಂಡು ಗಳಿಸಿರೋದನ್ನೆಲ್ಲ ಕಳೆದುಕೊಳ್ಬಿಡ್ಬೋದು. ಹಾಗಾಗಿ ಡಾಕ್ಯುಮೆಂಟ್ಸ್ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ. ದೂರದ ಸ್ಥಳಗಳಿಗೆ ಕನೆಕ್ಟ್ ಆಗಿ ತುಂಬ ರಿಪೀಟ್ ವರ್ಕ್ಗಳು ಜಾಸ್ತಿ ಆಗುತ್ತೆ, ಓಡಾಟಗಳು ಜಾಸ್ತಿ ಆಗುತ್ತೆ ಬುಧ ವಕ್ರಿಯಾಗಿದ್ದಾಗ. ಸೊ ಇದಿಷ್ಟು ನಿಮಗೆ ಮೇಜರಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ನಿಮ್ಮ ಭಾಗ್ಯಸ್ಥಾನದಲ್ಲಿ ಶನಿ ಮಹಾತ್ಮರ ಸಂಚಾರ. ತಂದೆಯ ಜೊತೆಗೆ ನಿಮಗೂ ಕೂಡ ಮನಸ್ತಾಪಗಳು ಡೆಫಿನೆಟ್ಲಿ ಇದೆ. ಅವರ ಜೊತೆ ಮಾತುಕತೆ ಚೆನ್ನಾಗಿ ಆಗ್ತಾ ಇಲ್ಲ. ದೂರದ ಸ್ಥಳಗಳಿಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅಡೆತಡೆಗಳಾಗ್ತಾ ಇದೆ, ನಿಧಾನ ಆಗ್ತಾ ಇದೆ. ಪ್ರಮೋಷನ್ಸ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ಯಾರದೋ ರಾಜಕೀಯ, ಇನ್ಯಾರದೋ ಪಿತೂರಿ, ಆಗಬೇಕಾಗಿದ್ದೆಲ್ಲ ಆಗ್ತಾ ಇಲ್ಲ. ಈ ಥರದ್ದೆಲ್ಲವೂ ಕೂಡ ನಿಮಗೆ ಆಗ್ತಾ ಇದೆ ಶನಿ ಮಹಾತ್ಮರು 9ನೇ ಮನೆಯಲ್ಲಿ ಇರೋದ್ರಿಂದ. ಬಟ್ ಹೋಗ್ತಾ ಹೋಗ್ತಾ ಎಲ್ಲವೂ ಸರಿ ಹೋಗುತ್ತೆ. ಬಟ್ ಈಗ ರವಿ
ನಿಮ್ಮ ರಾಶಿ ಲಗ್ನಕ್ಕೆ ಬಂದಿರೋದ್ರಿಂದ ಇದರ ಪ್ರಭಾವ ಸ್ವಲ್ಪ ಕಡಿಮೆ ಆಗಿ ನಿಮಗೆ ಲಾಭಗಳು ಜಾಸ್ತಿ ಆಗುತ್ತೆ. ಇನ್ನು ಅದೇ ರೀತಿ ನಿಮ್ಮ ಲಾಭಸ್ಥಾನದಲ್ಲಿ ಕುಜ ಇದ್ದಾರೆ. ಸೊ ಹಾಗಾಗಿ ದೊಡ್ಡ ಮಟ್ಟದ ನೆಟ್ವರ್ಕ್, ಪೊಲೀಸ್ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು, ಕಾರ್ಪೊರೇಟ್ ಲೆವೆಲ್ ಇರೋರಿಗೆ CO ಬಾಸ್ ಲೆವೆಲ್ ಪರಿಚಯ, ನಿಮ್ಮ ಹಿರಿಯ ಸಹೋದರನಿಂದ ಲಾಭ, ಈ ಥರ ಎಲ್ಲ ಚೆನ್ನಾಗಿದೆ. ನಿಮ್ಮ ವಿಚಾರಗಳನ್ನು ಗ್ಲೋಬಲ್ ಲೆವೆಲ್ಗೆ ಟಚ್ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಈಗ ಸಿಂಹ ರಾಶಿ, ಸಿಂಹ ಲಗ್ನ. ಸೊ ನಿಮ್ಮ ರಾಶಿಯ ಅಧಿಪತಿ 12ನೇ ಮನೆಗೆ ಬಂದಿದ್ದಾರೆ. ಸೊ ಯಾರ್ಯಾರು ವಿದೇಶಕ್ಕೆ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅಲ್ಲಿ ಬಿಸ್ನೆಸ್ಗೆ ಟ್ರೈ ಮಾಡ್ತಾ ಇದ್ದೀರಾ, ಅಲ್ಲಿ ಎಜುಕೇಷನ್ಗೆ ಟ್ರೈ ಮಾಡ್ತಾ ಇದ್ದೀರಾ, ಬಂಪರ್ ಟೈಮ್, ತುಂಬ ಚೆನ್ನಾಗಿದೆ. ಸೊ ಅಲ್ಲಿದ್ದಂತಹ ಸಮಸ್ಯೆಗಳೆಲ್ಲ ಬಗೆಹರಿತದೆ, ಅಲ್ಲಿಂದ ಗುಡ್ ನ್ಯೂಸ್ ಸಿಗುತ್ತೆ. ಒಂದಷ್ಟು ಶುಭ ವ್ಯಯಗಳಾಗಬೇಕು, ಅದ್ರ ಕಡೆ ಹೆಚ್ಚು ಗಮನ ಕೊಟ್ಬಿಡಿ. ನೀವೇ ಬ್ಯಾಂಕ್ ಬ್ಯಾಲೆನ್ಸನ್ನು ಇಟ್ಕೊಂಡು ಬರೀ ಸೇವಿಂಗ್ಸನ್ನು ನೋಡ್ತಾ ಹೋಗೋದಲ್ಲ, ಇರೋದನ್ನು ಒಳ್ಳೆಯ ವಿಚಾರಗಳಿಗೆ ಖರ್ಚು ಮಾಡಿಬಿಡಿ. ಇಲ್ಲ ಅಂದರೆ 12ನೇ ಮನೆ ವ್ಯಯಸ್ಥಾನ, ಬೇಡದ ಖರ್ಚುಗಳು ಎದುರಾಗುತ್ತೆ. ಸೊ ಏನಾದರೂ ಗುಡ್ ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಡಿ. ಇನ್ನು ನಿಮ್ಮ ಲಗ್ನದಲ್ಲಿಯ ಕೇತುವಿನ ಸಂಚಾರ, ವಿರಕ್ತಿ ಭಾವನೆ, ನಿರಾಸೆಗಳು ಇದೆಲ್ಲವೂ ಇತ್ತು. ಶುಕ್ರ ಬಂದು ಸ್ವಲ್ಪ ಲವಲವಿಕೆಯನ್ನು ಆ್ಯಡ್ ಮಾಡಿದ್ದಾರೆ, ಒಂಚೂರು ಆ್ಯಕ್ಟಿವ್ ಆಗಿದ್ದೀರಾ. ಸೊ ಅದನ್ನು ಇನ್ನೊಂದಷ್ಟು ಮುಂದುವರಿಸಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ. ಹೊರಗಡೆ ಹೋಗಿ ಕೆಲಸದಲ್ಲಿ ಮುಂದಾಗಿ ಐಡಿಯಾಗಳನ್ನು ಬದಲಾಯಿಸಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಇನ್ನು ಅದೇ ರೀತಿ ನಿಮ್ಮ 7ನೇ ಮನೆಯಲ್ಲಿ ರಾಹುವಿನ ಸಂಚಾರ, ಈ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಗೊಂದಲ, ಈ ಗಂಡ ಹೆಂಡತಿಯ ನಡುವೆ ಒಂದಷ್ಟು ಸಮಸ್ಯೆಗಳು, ಗುಪ್ತ ವಿಚಾರಗಳ ಬಗ್ಗೆ ಒಂದಷ್ಟು ಸಂಘರ್ಷಗಳು, ಈ ಥರದ್ದು ಏನೇನೋ ಆಗ್ತಾ ಇದೆ. ಗ್ರಾಹಕರ ಜೊತೆ ವರ್ತಿಸಬೇಕಾದ್ರೆ ಕೇರ್ಫುಲ್ ಆಗಿರಿ. ಹೊಸ ಒಪ್ಪಂದಗಳನ್ನು ಸುಮ್ಮನೆ ಭ್ರಮೆಯಲ್ಲಿ ಒಪ್ಕೊಳ್ಳೋಕೆ ಹೋಗಬೇಡಿ. ಇದೆಲ್ಲ ರಾಹುವಿನ ಇಂಪ್ಯಾಕ್ಟಿಂದ ಆಗ್ತಾ ಇರುತ್ತೆ, ಕೇರ್ಫುಲ್ ಆಗಿರಿ. ಇನ್ನು ಅದೇ ರೀತಿ ಅಷ್ಟಮದಲ್ಲಿ ಶನಿ ಮಹಾತ್ಮರು. ಸೊ ಆತಂಕ, ಭಯ ಎಲ್ಲ ವಿಚಾರಗಳಲ್ಲಿದೆ. ಕೆಲಸ ಕಳ್ಕೊಬಿಡ್ತೀನ, ವ್ಯಾಪಾರ ಆಗ್ತಾ ಇಲ್ಲ, ಸಂಬಂಧಗಳಲ್ಲಿ ಏನಾದರೂ ತೊಂದರೆನಾ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತಾ, ಈ ಥರ ಎಲ್ಲ ಭಯ ನಿಮಗಿದೆ. ಫಸ್ಟು ಆ ಭಯವನ್ನೆಲ್ಲ ಪಕ್ಕಕ್ಕಿಟ್ಟು ನಿಮ್ಮನ್ನು ನೀವು ಶಿಸ್ತನ್ನು ಕಾಪಾಡಿಕೊಳ್ಳೋದ್ರ ಕಡೆ ಗಮನ ಕೊಡಿ. ಬೆಳಗ್ಗೆ ಬೇಗ ಎದ್ದೇಳಿ, ವಾಕ್ ಮಾಡಿ, ಜಿಮ್ಗೆ ಹೋಗಿ, ಮೈಯನ್ನು ದಂಡಿಸಿ. ಸೊ ಜವಾಬ್ದಾರಿ ತೆಗೆದುಕೊಳ್ಳಿ. ಹಂತ ಹಂತವಾಗಿ ಈ ಅಷ್ಟಮ ಶನಿಯ ಪ್ರಭಾವ ಕಡಿಮೆ ಆಗುತ್ತೆ. ಅವರು ನಿಮ್ಮ 2ನೇ ಮನೆಗೆ ದೃಷ್ಟಿ ಕೊಟ್ಕೊಂಡು ಈ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನಿ ಮ್ಯಾನೇಜ್ಮೆಂಟ್ನ ಸರಿಯಾಗಿ ನೋಡ್ಕೊಳ್ಳಿ. ಅದರ ಜೊತೆಗೆ ಇಲ್ಲಿ 10ನೇ ಮನೆಗೂ ಕೂಡ ದೃಷ್ಟಿ ಕೊಡ್ತಾರೆ. ಸೊ ಅದು ಮಕ್ಕಳ ವಿಚಾರಗಳನ್ನು ಹೇಳುತ್ತೆ. ಅವ್ರ ಮೇಲೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಿ, ಅವರ ಎಜುಕೇಷನ್ ಕಡೆ ಗಮನ ಕೊಡಿ. ಓಕೆ, ಈ ರೀತಿ ಗ್ರಹಗಳು ದೃಷ್ಟಿ ಕೊಟ್ಕೊಂಡು ಅಷ್ಟಮ ಸ್ಥಾನದಲ್ಲಿರುವಂತಹ ಶನಿ ನಿಮಗೆ ನೆಗೆಟಿವೇ ಮಾಡಬೇಕು ಅಂತಿಲ್ಲ, ನೀವು ಹೆದರಬೇಕು ಅಂತಲೂ ಇಲ್ಲ. ಸ್ವಲ್ಪ ಪಾಸಿಟಿವ್ ಆಗಿರಿ, ಆರೋಗ್ಯದ ಕಡೆ ಗಮನ ಕೊಡಿ. ಇಲ್ಲ ಸಲ್ಲದನ್ನೆಲ್ಲ ತಲೆಗೆ ಹಾಕ್ಕೊಂಡು ನೆಗೆಟಿವ್ ಆಗಿ ಯೋಚನೆ ಮಾಡಿ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಇನ್ನು ನಿಮ್ಮ 10ನೇ ಮನೆಯಲ್ಲಿ ಕುಜನ ಒಂದು ಬಲ ಸಿಕ್ಕಿರೋದು ಅದು ತುಂಬ ಚೆನ್ನಾಗಿದೆ. ಅಧಿಕಾರ ಪ್ರಾಪ್ತಿ, ಹೊಸದಾಗಿ ಕೆಲಸ ಸಿಗೋದಕ್ಕೆ, ಇದೆಲ್ಲದಕ್ಕೂ ಕುಜ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಳ್ತಾರೆ. ಇನ್ನು ನಿಮ್ಮ ಲಾಭಸ್ಥಾನದಲ್ಲಿ ಬುಧ ವಕ್ರಿ, ಸ್ನೇಹಿತರ ಜೊತೆ ಮಾತನಾಡಬೇಕಾದ್ರೆ ತಪ್ಪು ಲೆಕ್ಕಾಚಾರಗಳಾಗ್ಬಿಡಬಹುದು. ಸೊ ಡಾಕ್ಯುಮೆಂಟ್ಸ್ಗಳಲ್ಲೂ ಕೂಡ ವ್ಯತ್ಯಾಸಗಳಾಗ್ಬೋದು. ಸೊ ಹಾಗಾಗಿ ಒಂದಷ್ಟು ಪದೇ ಕೆಲಸಗಳು ರಿಪೀಟ್ ಆಗುತ್ತೆ. ನಿಮ್ಮ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ನೆಕ್ಸ್ಟು ಕನ್ಯಾ ರಾಶಿ, ಕನ್ಯಾ ಲಗ್ನ. ಸೊ ನಿಮಗೆ 12ನೇ ಮನೆ ಅಧಿಪತಿ 11ನೇ ಮನೆಗೆ ಬಂದಿದ್ದಾರೆ. ಸೊ ಹಾಗಾಗಿ ನಿಮ್ಮ ನೆಟ್ವರ್ಕಿಂದ ನಿಮಗೆ ಲಾಭ, ಅಧಿಕಾರಿಗಳ ಪರಿಚಯ, ರಾಜಕಾರಣಿಗಳ ಪರಿಚಯ, ಈ ಥರದ ವ್ಯಕ್ತಿಗಳಿಂದ ಲಾಭ, ಏನು ಕಾರ್ಪೊರೇಟ್ ಲೆವೆಲಲ್ಲಿ ಪರಿಚಯ ಆಗಿ ಅಲ್ಲೂ ಕೂಡ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಲಿಕ್ಕೆ ರವಿಯ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿದೆ. ಸೊ ನೀವು ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆಗಿದ್ದು ನಿಮ್ಮ ವಿಚಾರಗಳು ಗ್ಲೋಬಲ್ ಲೆವೆಲ್ಗೆ ತಲುಪಬೇಕು, ರೀಚ್ ಚೆನ್ನಾಗಾಗಬೇಕು ಅಂತಿದ್ದರೆ ಡೆಫಿನೆಟ್ಲಿ ಈ ವಾರ ತುಂಬ ಚೆನ್ನಾಗಿದೆ. ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಕೆಲಸಗಳನ್ನು ಮಾಡಿ. ಒಂದಷ್ಟು ದೊಡ್ಡ ವ್ಯಕ್ತಿಗಳು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ, ಅವರ ಒಂದು ಟಿಪ್ಸನ್ನು ಚೆನ್ನಾಗಿ ಫಾಲೋ ಮಾಡಿ. ಅದರಿಂದನೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಕೆಲಸಗಳಾಗುತ್ತೆ. ಓಕೆ, ಇನ್ನು ನಿಮ್ಮ 12ನೇ ಮನೆಯಲ್ಲಿ ಶುಕ್ರ, ಬೇಡದ ಖರ್ಚುಗಳು ಜಾಸ್ತಿ ಆಗಿದೆ. ಪಾರ್ಟಿ, ಪಬ್ಬು, ಮಾಲು, ಹೊಸ ಬಟ್ಟೆಗಳು, ಹೊಸ ಶೂ, ಈ ಥರದ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ. ಕೆಲವರಿಗೆ ಹೊರಗಿನ ಸಂಬಂಧಕ್ಕೆ ಹೆಚ್ಚು ಖರ್ಚುಗಳನ್ನ ಮಾಡ್ತಾ ಇದ್ದೀರಾ. ಇನ್ನು ಕೆಲವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಖರ್ಚುಗಳು ಜಾಸ್ತಿ ಆಗ್ತಾ ಇದೆ. ಶುಕ್ರ ಬಂದು ಆ ಥರದ ಖರ್ಚುಗಳನ್ನು ಕೊಡ್ತಾರೆ. ಒಟ್ಟಿನಲ್ಲಿ ಶುಕ್ರ ನಿಮ್ಮನ್ನು ತುಂಬ ಚೆನ್ನಾಗಿರೋಕ್ಕೆ ಟ್ರೈ ಮಾಡಿಸ್ತಾರೆ, ಅದಕ್ಕೆ ನೀವು ಜಾಸ್ತಿ ಖರ್ಚುಗಳನ್ನು ಮಾಡ್ತೀರಾ ಅಷ್ಟೇ. ಇನ್ನು ಕೇತು ಇರೋದರಿಂದ ಸ್ವಲ್ಪ ಆಧ್ಯಾತ್ಮದ ಟಚ್ಚನ್ನು ಕೂಡ ಇಟ್ಕೊಳ್ಳಿ. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಭೇಟಿ ಮಾಡಿ, ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗಿ. ಸೊ ಹಾಗಾಗಿ ಬ್ಯಾಲೆನ್ಸ್ ಆಗುತ್ತೆ 12ನೇ ಮನೆ.
ಓಕೆ. ಇನ್ನು ನಿಮ್ಮ 6ನೇ ಮನೆಯಲ್ಲಿ ರಾಹುವಿನ ಸಂಚಾರ ಶತ್ರುಗಳನ್ನು ಗೆಲ್ಲಲಿಕ್ಕೆ, ಕೋರ್ಟ್ ಕೇಸ್ಗಳನ್ನು ಗೆಲ್ಲಲಿಕ್ಕೆ, ಟೆಕ್ನಿಕಲಿ ನೀವು ಸ್ಟ್ರಾಂಗ್ ಆಗಲಿಕ್ಕೆ ರಾಹುವಿನ ಸಪೋರ್ಟ್ ತುಂಬ ಚೆನ್ನಾಗಿದೆ. ಬಟ್ ಸಾಲದ ವಿಚಾರಗಳಲ್ಲಿ ಭ್ರಮೆಯಲ್ಲಿ ಸಾಲಗಳನ್ನು ಮಾಡಬೇಡಿ, ಅದು ಸ್ವಲ್ಪ ತೊಂದರೆಗಳು ಎದುರಾಗಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಇನ್ಫೆಕ್ಷನ್ಸ್ ಜಾಸ್ತಿ ಆಗಬಹುದು, ಹಳೆ ಕಾಯಿಲೆಗಳು ಮತ್ತೆ ಉಲ್ಬಣಗೊಳ್ಬೋದು. ಈ ಥರ ಎಲ್ಲ ಸಮಸ್ಯೆಗಳು ರಾಹು ಮಾಡ್ತಾರೆ, ಅದರ ಕಡೆ ಎಚ್ಚರಿಕೆ ಇರಲಿ. ಇನ್ನು 7ನೇ ಮನೆಯಲ್ಲಿ ಶನಿ ಮಹಾತ್ಮರು, ಈ ಸಂಗಾತಿಯ ಜೊತೆಗೆ ಸಂಘರ್ಷಗಳು ಮುಂದುವರಿತಾ ಇದೆ. ಕೋರ್ಟ್ ಕೇಸಲ್ಲಿರೋರಿಗೆ ಹೊಂದಾಣಿಕೆಗೆ ಬರುವಂತಹ ಮಾತುಕತೆಗಳಾಗಬಹುದು, ಅಥವಾ ಕೋರ್ಟಿಂದ ಹೊರಗಡೆ ಇತ್ಯರ್ಥ ಮಾಡ್ಕೊಳ್ಳಿ, ಈ ಥರದ ಚರ್ಚೆಗಳಾಗಬಹುದು. ಹಳೆಯ ವಿಚಾರಗಳಿಗೆ ಕೆಲವರಿಗೆ ಗಲಾಟೆಗಳಾಗ್ಬೋದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ತೊಂದರೆಗಳು ಎದುರಾಗ್ತಾ ಇದೆ, ಮನಸ್ತಾಪಗಳಾಗ್ತಾ ಇದೆ, ಹೊಸ ಒಪ್ಪಂದಗಳನ್ನು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಎಲ್ಲ ಸ್ಲೋ ಅನ್ನಿಸ್ತಾ ಇದೆ. ಇದು ಶನಿ ಮಹಾತ್ಮರ ಪ್ರಭಾವ ಇರಲಿ. ಅವರು ನಿಮ್ಮ ಲಗ್ನಕ್ಕೂ ಕೂಡ ದೃಷ್ಟಿ ಕೊಡ್ತಾ ಇದ್ದಾರೆ. ಸೋಮಾರಿತನವನ್ನು ಬಿಡಿ, ಆ್ಯಕ್ಟಿವ್ ಆಗಿರಿ, ಒಂದೊಂದೇ ಪಾಸಿಟಿವ್ ಆಗುತ್ತೆ. ಇನ್ನು ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಕುಜನ ಸಂಚಾರ, ಸೊ ನಿಮಗೆ 3ನೇ ಮನೆಯ ಅಧಿಪತಿ. ಸೊ ಹಾಗಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್, ಅದರ ಜೊತೆಗೆ ಚಿಕ್ಕ ಪುಟ್ಟ ಪ್ರಯಾಣಗಳು ಕೆಲಸದ ನಿಮಿತ್ತ, ಅದು ಸರ್ಕಾರಿ ಅಧಿಕಾರಿಗಳಿರಲಿ, ಪ್ರೈವೇಟ್ ಎಂಪ್ಲಾಯ್ಸ್ ಇರಲಿ, ಓಡಾಡೋದಂತೂ ಖಂಡಿತ ಇರುತ್ತೆ. ಈ ಬಾರ ಓಡಾಡ್ತೀರಾ. ಈ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ, ಬಡ್ತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಕತೆಗಳಾಗುತ್ತೆ. ಸೊ ಅದು ಕೂಡ ಒಂದಷ್ಟು ಗುಡ್ ನ್ಯೂಸ್ ತಂದು ಕೊಡಬಹುದು. ತಂದೆಯ ಜೊತೆ ಮನಸ್ತಾಪಗಳು ಎದುರಾಗಬಹುದು, ಅದರ ಜೊತೆಗೆ ಅವರ ಆರೋಗ್ಯದಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸಗಳಾಗ್ಬೋದು. ಅದರ ಕಡೆನೂ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ಆನ್ಲೈನು, ಮೀಡಿಯಾ, ಸೇಲ್ಸು, ಮಾರ್ಕೆಟಿಂಗ್, ಈ ಥರದ ಫೀಲ್ಡ್ ಅವ್ರಿಗೂ ತುಂಬ ಚೆನ್ನಾಗಿದೆ. ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಇದು ರೈಟ್ ಸಮಯ, ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಕಿರಿಯ ಸಹೋದರ, ಅಕ್ಕಪಕ್ಕದವರ ವಿಚಾರ ಸ್ವಲ್ಪ ತೊಂದರೆಗಳೇ, ಅದರ ಕಡೆನೂ ಎಚ್ಚರಿಕೆ ಇರಲಿ. ಇನ್ನು ಉಳಿದಂತೆ ನಿಮ್ಮ 10ನೇ ಮನೆಯಲ್ಲಿ ಬುಧ ವಕ್ರಿಯಾಗಿದ್ದಾರೆ. ಸೊ ನೀವು ಕೆಲಸ ಮಾಡೋ ಜಾಗದಲ್ಲಿ ಡಾಕ್ಯುಮೆಂಟ್ಸ್ ಮೇಲೆ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲೇಬೇಕು. ಓಕೆ, ಯಾಕೆಂದರೆ ಬುಧ ಅಂದರೆ ಡಾಕ್ಯುಮೆಂಟ್ಸ್, ಇಲ್ಲಾಂದರೆ ನೀವು ಕೆಲಸನೇ ಕಳ್ಕೊಬೇಕಾಗುತ್ತೆ, ಇಲ್ಲ ಡಿಮೆರಿಟ್ಸ್ ಬಂದ್ಬಿಡ್ತದೆ. ಕಮ್ಯುನಿಕೇಷನಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಗಳನ್ನು ವಹಿಸ್ಕೊಳ್ಳಿ. ಯಾರನ್ನೂ ಅಷ್ಟು ಸುಲಭವಾಗಿ ನಂಬಬೇಡಿ. ಪದೇ ಪದೇ ಕೆಲಸಗಳನ್ನು ಮಾಡಬೇಕಾಗತ್ತೆ, ಒಂದು ಸಣ್ಣ ಎರರಿಂದ ಈ ಥರ ಎಲ್ಲ ಜಾಸ್ತಿ ಆಗುತ್ತೆ. ಅದರ ಕಡೆನೇ ಹೆಚ್ಚು ಗಮನ ಕೊಟ್ಕೊಳ್ಳಿ. ಈಗ ತುಲಾ ರಾಶಿ, ತುಲಾ ಲಗ್ನ. ಸೊ ನಿಮಗೆ 11ನೇ ಮನೆ ಅಧಿಪತಿ ಆಗಿರುವಂತಹ ರವಿ ಕರ್ಮಸ್ಥಾನಕ್ಕೆ ಬಂದು ರವಿಯ ಜೊತೆ ಯುತಿ ಆಗ್ತಾ ಇದ್ದಾರೆ. ಇಷ್ಟು ದಿನ ಕಾಯ್ತಾ ಇದ್ರಲ್ಲ, ನಾನು ಮಾಡುವ ಕೆಲಸಕ್ಕೆ ಗೌರವ ಬೇಕು, ಮನ್ನಣೆ ಬೇಕು, ಒಂದು ಅಧಿಕಾರ ಬೇಕು, ಹೊಸದಾಗಿ ಜಾಬ್ ಬೇಕು, ನನ್ನ ಎಕ್ಸ್ಪೆಕ್ಟೇಷನ್ ಇರುವಂತಹ ಸಂಬಳ ಬೇಕು. ಸೊ ಅದಕ್ಕೆಲ್ಲ ಈ ವಾರ ತುಂಬ ಚೆನ್ನಾಗಿದೆ. ರವಿ ದಿಗ್ಬಲವನ್ನು ಪಡೆದುಕೊಳ್ತಾರೆ. ಓಕೆ, ಸೊ ಹಾಗಾಗಿ ಒಂದು ಹೊಸ ಅಧಿಕಾರ, ಪವರ್ ಜಾಸ್ತಿ ಆಗೋದು, ಇದು ಎಲ್ಲ ಕ್ಷೇತ್ರದವರಿಗೂ, ರಾಜಕಾರಣಿಗಳಿರಲಿ, ಸರ್ಕಾರಿ ಅಧಿಕಾರಿಗಳಿರಲಿ, ಪ್ರೈವೇಟ್ ಎಂಪ್ಲಾಯ್ಸ್ ಇರಲಿ, ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಒಂದು ಪವರ್ ಸಿಗುತ್ತೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಗುರು ಜ್ಞಾನ ಕೊಡ್ತಾರೆ, ಎಫರ್ಟ್ ಜಾಸ್ತಿ ಹಾಕಿ. ಏನಕ್ಕೆ ಅಂದರೆ ಗುರು ನಿಮಗೆ 3ನೇ ಮನೆ ಅಧಿಪತಿ, ಜೊತೆಗೆ 6ನೇ ಮನೆ ಅಧಿಪತಿ. ನೀವು ತುಂಬ ಎಫರ್ಟ್ಸ್ಗಳನ್ನು ಹಾಕಬೇಕು, ಬೆವರನ್ನು ಸುರಿಸ್ಬೇಕು. ಆಗ ಮಾತ್ರ ನಿಮಗೆ ರೆಸ್ಪೆಕ್ಟು, ಹಣ ಎಲ್ಲ ಹುಡ್ಕೊಂಡು ಬರುತ್ತೆ. ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಬಟ್ ಎಕ್ಸ್ಟ್ರಾ ಪವರ್ ಸಿಗೋದಂತೂ ಗ್ಯಾರಂಟಿ ಈ ವೀಕ್. ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ, ನಿಮ್ಮ ಕಾರ್ಯಕ್ಷೇತ್ರವನ್ನು ವೃದ್ಧಿ ಮಾಡ್ಕೊಳ್ಳಿ. ಸೊ ವ್ಯಾಪಾರದಲ್ಲೂ ಕೂಡ ಅತ್ಯುತ್ತಮವಾದ ಗ್ರಾಹಕರನ್ನು ಸೆಳೆಯೋದು, ನಿಮ್ಮ ಕಂಪನಿಯ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಜಾಸ್ತಿ ಮಾಡ್ಕೊಳ್ಳೋದು, ನಿಮ್ಮ ಪ್ರಾಡಕ್ಟ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಚರ್ಚೆಗೆ ಬರೋದು, ಈ ಥರ ಎಲ್ಲವೂ ಆಗುತ್ತೆ. ಸೊ ತುಂಬ ಚೆನ್ನಾಗಿರುವಂತಹ ವಾರ. ಇನ್ನು ಅದೇ ರೀತಿ ನಿಮ್ಮ ಲಾಭ ಸ್ಥಾನದಲ್ಲಿ ನಿಮ್ಮ ಲಗ್ನಾಧಿಪತಿ ಮತ್ತು ಅಷ್ಟಮ ಸ್ಥಾನದ ಅಧಿಪತಿ ಶುಕ್ರ, ಜೊತೆಗೆ ಕೇತು. ಮೊದಲನೇದಾಗಿ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಗಳು, ವ್ಯತ್ಯಾಸಗಳಾಗ್ತಾ ಇದೆ. ನಿಮ್ಮ ದೇಹದ ಒಳಗಡೆ ಹಲವಾರು ಬಾಧೆಗಳು, ಅದು ಕಿಡ್ನಿಗೆ ಸಂಬಂಧಪಟ್ಟಂತೆ, ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ, ಯೂರಿನರಿ ಇನ್ಫೆಕ್ಷನ್, ಈ ಥರ ಗುಪ್ತಾಂಗಗಳಿಗೆ ಸಮಸ್ಯೆ, ಡಯಾಬಿಟೀಸ್, ಈ ಥರದ್ದೆಲ್ಲವೂ ಜಾಸ್ತಿ ಆಗುವಂತಹ ವಾರ. ಅದರ ಕಡೆ ಹೆಚ್ಚು ಗಮನ ಕೊಡಿ. ಅದರ ಜೊತೆಗೆ 11ನೇ ಮನೆಯ ಇಂಪ್ಯಾಕ್ಟ್, ಒಂದು ಸ್ತ್ರೀ ಮೂಲದಿಂದ ಲಾಭಗಳಾಗೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ಬರ ಪರಿಚಯ ಆಗಿ ಆ ಪರಿಚಯದಿಂದ ಲಾಭಗಳಾಗೋದು, ಇದೆಲ್ಲವೂ ತುಲಾರಾಶಿ ತುಲಾ ಲಗ್ನದವರೆಗಿದೆ. ಅದನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ 5ನೇ ಮನೆಯಲ್ಲಿ ರಾಹುವಿನ ಸಂಚಾರ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗಬೇಡಿ. ಸಿನಿಮಾ ಶೈಲಿಯಲ್ಲಿ ಲವ್ ಮಾಡೋಣ, ಆ ಥರದ ಆಸೆಗಳನ್ನೆಲ್ಲ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ರಾಹು ಅದನ್ನು ತುಂಬ ಜಾಸ್ತಿ ಮಾಡ್ತಾರೆ. ಸಂಪ್ರದಾಯವನ್ನು ಮೀರಿಸೋದ್ರ ಕಡೆ ಹೆಚ್ಚು ಗಮನ ಕೊಡ್ತಾರೆ. ಸೊ ಅಲ್ಲಿ ಕಂಟ್ರೋಲ್ ಆಗಿರಿ. ಮಕ್ಕಳು ಕೂಡ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾರೆ, ಅನ್ಕಂಟ್ರೋಲ್ಡ್ ಆಗಿದ್ದಾರೆ. ಬಟ್ ರಾಹು ಅವರನ್ನು ಹೈಪರ್ ಆ್ಯಕ್ಟಿವ್ ಮಾಡ್ತಾ ಇದ್ದಾರೆ. ಸೊ ಅವರನ್ನು ಕಂಟ್ರೋಲಾಗಿ ಇಟ್ಕೊಳ್ಳಿ. ನಿಮ್ಮ 6ನೇ ಮನೆಯಲ್ಲಿ ಶನಿ ಮಹಾತ್ಮರಿದ್ದಾರೆ, ಶತ್ರು ಅಂತಕರಾಗಿ ಕೆಲಸ ಮಾಡ್ತಾರೆ. ಕೋರ್ಟ್ ಕೇಸ್ಗಳಲ್ಲಿ ಜಯ, ಕಾಂಪಿಟೇಟಿವ್ ವಿಚಾರಗಳಲ್ಲಿ ಜಯ,
ಹಳೆಯ ರೋಗಗಳ ಉಲ್ಬಣ ಆಗೋದು ಕೂಡ ಇದೆ. ಸೊ ಅದ್ರ ಕಡೆನೇ ಹೆಚ್ಚು ಗಮನ ಕೊಡಿ. ಸೊ ಓವರಾಲ್ ಶನಿಯ ಇಂಪ್ಯಾಕ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಅಷ್ಟಮದಲ್ಲಿ ಕುಜ ಇರೋದರಿಂದ ಸ್ತ್ರೀಯರಿಗೆ, ನಿಮ್ಮ ಯಜಮಾನರಿಗೆ ತುಂಬ ಒಳ್ಳೆಯದಾಗ್ಬೋದು, ಬಟ್ ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಒಡ ಹುಟ್ಟಿದವರ ಜೊತೆ ಮಾತುಕತೆ ಆಗೋದು, ಮನಸ್ತಾಪಗಳಾಗೋದು ಇದೆಲ್ಲವೂ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದಷ್ಟು ಭೂಮಿಯ ವಿಚಾರಗಳಿಂದ ಲಾಭಗಳು ಸಿಗುತ್ತೆ. ಸೊ ಇದಿಷ್ಟು ತುಲಾರಾಶಿ ತುಲಾ ಲಗ್ನದವರಿಗೆ. ಈಗ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ನಿಮಗೆ ಕರ್ಮಸ್ಥಾನದ ಅಧಿಪತಿಯಾಗಿರುವ ರವಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಗುರುವಿನ ಜೊತೆ ಯತಿಯಾಗ್ತಾರೆ. ಸೊ ಹಾಗಾಗಿ ಇದು ತಂದೆಯ ವ್ಯವಹಾರಗಳನ್ನು ಮುಂದುವರಿಸಲಿಕ್ಕೆ, ತಂದೆಯಿಂದ ಹೆಚ್ಚು ನೆರವು ಸಿಗಲಿಕ್ಕೆ, ಸರ್ಕಾರದಿಂದ ನೆರವು ಸಿಗಲಿಕ್ಕೆ, ನಿಮ್ಮ 2ನೇ ಮನೆಯ ಅಧಿಪತಿ ಇಲ್ಲಿ ಭಾಗ್ಯಸ್ಥಾನದಲ್ಲಿರೋದರಿಂದ ಒಂದು ದೂರದ ಪ್ರಯಾಣಗಳಿಂದ ನಿಮಗೆ ಲಾಭಗಳಾಗೋದು, ಟ್ರಾನ್ಸ್ಫರ್ ಭಾಗ್ಯ, ಬಡ್ತಿ ಭಾಗ್ಯ, ಹೊಸದಾಗಿ ಕೆಲಸ ಸಿಗೋದು, ಸಂಬಳ ಜಾಸ್ತಿ ಆಗೋದು ಅಥವಾ ಅದರ ಮಾತುಕತೆ ಆಗೋದು, ಸರ್ಕಾರಿ ವ್ಯವಹಾರಗಳು ಕೈ ಹಿಡಿಯೋದು ಇದೆಲ್ಲವೂ ಕೂಡ ಈ ವಾರ ಖಂಡಿತ ಮನ್ನಣೆಗೆ ಬರುತ್ತೆ, ಚರ್ಚೆಗಳಾಗುತ್ತೆ. ಓಕೆ, ಸೊ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಇನ್ನು ಅದೇ ರೀತಿ ನಿಮ್ಮ 10ನೇ ಮನೆಯಲ್ಲಿ ಶುಕ್ರ ಬಂದಿದ್ದಾರೆ. ಇದು ಸಿನಿಮಾ ಕ್ಷೇತ್ರದಲ್ಲಿರೋರಿಗೆ, ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ ಆಕರ್ಷಣೆಗಳು ಜಾಸ್ತಿ ಆಗುವಂತಹ ವಾರ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಕೇತು ಸ್ವಲ್ಪ ನಿರಾಸಕ್ತಿ, ವಿರಕ್ತಿ ಭಾವನೆ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ತಂದಿರ್ತಾರೆ. ಅಲ್ಲಿ ಸ್ವಲ್ಪ ಆಧ್ಯಾತ್ಮದ ಟಚ್ ಇಟ್ಕೊಳ್ಳಿ. ಅಂದರೆ ಮಂತ್ರಗಳನ್ನು ಕೇಳೋದು, ಶ್ಲೋಕಗಳನ್ನು ಕೇಳೋದು, ಇದನ್ನು ಮಾಡ್ತಾ ಇದ್ದಾಗ ಸ್ವಲ್ಪ ಏನು ವಿರಕ್ತಿ ಭಾವನೆ ಇದೆ ಅದು ಕಡಿಮೆ ಆಗುತ್ತೆ. ಇನ್ನು ಅದೇ ರೀತಿ ನಿಮ್ಮ 4ನೇ ಮನೆಯಲ್ಲಿ ರಾಹು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಈ ಮನೆಗೆ ಸಂಬಂಧಪಟ್ಟಂತಹ ರಿಪೇರಿ ಖರ್ಚುಗಳು, ವೆಹಿಕಲ್ಗೆ ಸಂಬಂಧಪಟ್ಟಂತಹ ರಿಪೇರಿ ಖರ್ಚುಗಳು, ಭೂಮಿಯ ವ್ಯವಹಾರಗಳು ಕೈ ಹಿಡಿದೇ ಇರೋದು, ಈ ಥರ ಹಲವಾರು ವಿಚಾರಗಳಲ್ಲಿ ರಾಹು ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಸುಖದ ವಾತಾವರಣಗಳು ಕಡಿಮೆ ಆಗಿದೆ. ಮನೆಯಲ್ಲಿ ಸಂಬಂಧಿಕರ ಜೊತೆ ಮಾತುಕತೆ ಅಷ್ಟು ಚೆನ್ನಾಗಿಲ್ಲ. ಗಂಡ ಹೆಂಡತಿಯ ವ್ಯವಹಾರಗಳಲ್ಲೂ ಕೂಡ ಒಂದು ರೀತಿ ಸಂಬಂಧಗಳು ಹಾಳಾಗೋ ರೀತಿ ನಡೀತಾ ಇರೋದು, ಇದೆಲ್ಲವೂ ಕೂಡ ರಾಹುವಿನ ಇಂಪ್ಯಾಕ್ಟ್ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಅದ್ರ ಕಡೆನೂ ಎಚ್ಚರಿಕೆ ತೆಗೆದುಕೊಳ್ಳಿ. 5ನೇ ಮನೆಯಲ್ಲಿ ಶನಿ ಮಹಾತ್ಮರು, ದೀರ್ಘಕಾಲದ ಹೂಡಿಕೆಯ ಬಗ್ಗೆ ಯೋಚನೆ ಮಾಡಿ. ಮಕ್ಕಳು ಸ್ವಲ್ಪ ಶಿಸ್ತಿಂದ ಓದ್ತಾ ಇದ್ದರೆ ಅದು ಒಳ್ಳೆಯದು, ಇಲ್ಲಾಂದರೆ ಅವರ ಎಜುಕೇಷನಲ್ಲಿ ತೊಂದರೆಗಳಾಗಬಹುದು. ಸೊ ಇನ್ನು ನಿಮ್ಮ 7ನೇ ಮನೆಯಲ್ಲಿ ಕುಜ. ಸೊ ಆಗಲೇ ನಾನು ಹೇಳಿದೆ ಗಂಡ ಹೆಂಡತಿಯ ವಿಚಾರ. ಸೊ ಮನಸ್ತಾಪಗಳು ಜಾಸ್ತಿ ಆಗುತ್ತೆ, ಈಗೋ ಕ್ಲಾಸಸ್ನ ಮಾಡ್ಕೊಳ್ತೀರಾ, ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಪಾಲುದಾರಿಕೆಯ ವಿಚಾರಗಳಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡಬೇಕು. ಹೊಸ ಒಪ್ಪಂದಗಳನ್ನು ಮಾಡ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಬುಧ ವಕ್ರಿಯಾಗಿರೋದ್ರಿಂದ ಡಾಕ್ಯುಮೆಂಟ್ಸ್ಗಳ ಹೆಚ್ಚು ಗಮನ ಕೊಡಿ. ಅಷ್ಟಮ ಸ್ಥಾನದಲ್ಲಿ ಬುಧ ವಕ್ರಿ, ಈ ನಿಮಗೆ ನರ್ಸ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು ಅಥವಾ ತುಂಬ ಮಾನಸಿಕ ಚಿಂತನೆಗಳು ಜಾಸ್ತಿ ಆಗೋದು ಇದೆಲ್ಲವೂ ಬುಧ ತಂದು ಕೊಡ್ತಾರೆ. ಸೊ ಮಾತಿನಲ್ಲಿ ಎಚ್ಚರಿಕೆ ಇರಲಿ. ಸುಮ್ಮನೆ ಮಾತು ಕೊಟ್ಟು ಸಿಗಾಕೊಳ್ಳೋದು ಅಥವಾ ಮಧ್ಯಸ್ಥಿಕೆ ಕೊಟ್ಟು ನೀವು ಸಿಗಾಕೊಳ್ಳೋದು ಈ ಥರ ಎಲ್ಲ ಆಗುತ್ತೆ. ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಉಳಿದಂತೆ ವಾರ ಪಾಸಿಟಿವ್ ಆಗಿ ಬಳಸ್ಕೊಳ್ಳೋದಕ್ಕೆ ರವಿಯ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿದೆ, ಅದ್ರ ಕಡೆ ಗಮನ ಕೊಡಿ. ಈಗ ಧನುಸು ರಾಶಿ ಧನುಸು ಲಗ್ನ. ಸೊ ನಿಮಗೆ ಈ ಅಷ್ಟಮ ಸ್ಥಾನದಲ್ಲಿ ನಿಮ್ಮ ಭಾಗ್ಯಾಧಿಪತಿಯ ಒಂದು ಸಂಗಮ ಆಗ್ತಾ ಇದೆ ನಿಮ್ಮ ಲಗ್ನಾಧಿಪತಿಯ ಜೊತೆಗೆ. ಸೊ ಇದು ತಂದೆಯ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆಗಳಾಗಬಹುದು. ಸೊ ಹಾಗಾಗಿ ಅವರ ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ. ಅಥವಾ ಅವರ ಜೊತೆ ಮನಸ್ತಾಪಗಳು ಕೂಡ ಎದುರಾಗ್ಬೋದು, ಅಥವಾ ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಮಾತುಕತೆಗಳಾಗಿ ಈ ಸಂಬಂಧಗಳಲ್ಲಿ ಸಂಘರ್ಷಗಳೆದುರಾಗ್ಬೋದು. ಈ ಥರ ಎಲ್ಲ ಆಗ್ತಾ ಇದೆ. ಸೊ ಆ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಹಿರಿಯ ನಾಗರಿಕರಿಗೆ BP ರಿಲೇಟೆಡ್ ಇಶ್ಯೂಸ್ಗಳು ಎದುರಾಗ್ಬೋದು. ಸೊ ಅದ್ರ ಕಡೆಯೂ ಕೂಡ ಸ್ವಲ್ಪ ಎಚ್ಚರಿಕೆ ಇರಲಿ. ಸರ್ಕಾರಿ ಸಂಬಂಧಿತ ವ್ಯವಹಾರಗಳಲ್ಲಿ ನೀವು ಅಂದುಕೊಂಡೋದಕ್ಕಿಂತ ಸ್ವಲ್ಪ ಹೆಚ್ಚು ಖರ್ಚುಗಳು ಜಾಸ್ತಿ ಆಗ್ಬೋದು, ಅಡೆತಡೆಗಳು ಜಾಸ್ತಿ ಆಗ್ಬೋದು. ಸೊ ಅದು ಕೂಡ ಸ್ವಲ್ಪ ನೀವು ಎಚ್ಚರಿಕೆ ತೆಗೆದುಕೊಳ್ಳುವಂತಹ ವಾರ, ಅದರ ಕಡೆ ಗಮನ ಕೊಡಿ. ಇನ್ನು ನಿಮ್ಮ ಭಾಗ್ಯಸ್ಥಾನದಲ್ಲಿ ಕೇತುವಿನ ಸಂಚಾರ, ತೀರ್ಥಕ್ಷೇತ್ರಗಳಿಗೆ ಹೋಗಿ ಭೇಟಿ ಕೊಡಿ. ದೊಡ್ಡ ದೊಡ್ಡ ಮಠಾಧೀಶರನ್ನು ಭೇಟಿ ಮಾಡೋದು ಅಥವಾ ಮಾರ್ಗದರ್ಶನ ತೆಗೆದುಕೊಳ್ಳೋದು ಈ ಥರ ಮಾಡಿದಾಗ ಸ್ವಲ್ಪ ಭಾಗ್ಯಗಳು ಕ್ರಿಯೇಟ್ ಆಗುತ್ತೆ. ಸೊ ಅದ್ರ ಕಡೆ ಹೆಚ್ಚು ಗಮನ ಇರಲಿ. ಇನ್ನು ನಿಮ್ಮ 3ನೇ ಮನೆಯಲ್ಲಿ ರಾಹುವಿನ ಸಂಚಾರ, ಒಂದು ಒಳ್ಳೆಯ ಧೈರ್ಯ, ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋ ರೀತಿ ಎಲ್ಲವೂ ತುಂಬ ಚೆನ್ನಾಗಿದೆ. ಆ ಧೈರ್ಯವನ್ನು ಸರಿಯಾದ ವಿಚಾರಗಳ ಕಡೆ ಗಮನ ಕೊಟ್ಟು ಕೆಲಸಗಳನ್ನು ಮಾಡಿದ್ರೆ ಪರ್ಸ್ನಲಿ ನೀವು ಕೂಡ ದೊಡ್ಡ ಮಟ್ಟಕ್ಕೆ ಬೆಳಿತೀರಾ. ಮೀಡಿಯಾ ಮತ್ತು ಆನ್ಲೈನ್ ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಇಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ಟ್ರಾವೆಲಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರ್ತದೆ. ರಾಹುವಿನ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು 4ನೇ ಮನೆಯಲ್ಲಿ ಶನಿ. ಸೊ ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮನಸ್ಥಿತಿ ಹಾಳಾಗಿರೋದು, ಖರ್ಚುಗಳು ಜಾಸ್ತಿ ಆಗಿರೋದು, ಪದೇ ಪದೇ ರಿಪೇರಿ ಖರ್ಚುಗಳು,
ಇದರಿಂದ ಸ್ವಲ್ಪ ನಿರಾಶೆ ಆಗ್ತಾ ಇದೆ. ಬಟ್ ಹೋಗ್ತಾ ಹೋಗ್ತಾ ಎಲ್ಲವೂ ಸರಿ ಹೋಗುತ್ತೆ. ತಾಯಿಯ ಆರೋಗ್ಯದಲ್ಲೂ ಸ್ವಲ್ಪ ಚೇತರಿಕೆಗಳು ಕಾಣಿಸುವಂತಹ ದಿನಗಳು ಎದುರಾಗುತ್ತೆ. ಸೊ ಇದೆಲ್ಲ ಧನುಸು ರಾಶಿ, ಧನುಸು ಲಗ್ನದವರಿಗೆ. ಅದೇ ರೀತಿ ನಿಮ್ಮ 6ನೇ ಮನೆಯಲ್ಲಿ ಕುಜ ಈ ಕಾಂಪಿಟೇಟರ್ಸ್ಗಳನ್ನ ಗೆಲ್ಲಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಫೇಸ್ ಮಾಡಲಿಕ್ಕೆ, ಕೋರ್ಟ್ ಕೇಸ್ಗಳಲ್ಲಿ ನಿಮಗೆ ಜಯ ಸಿಗಲಿಕ್ಕೆ, ಆರೋಗ್ಯದ ವಿಚಾರದಲ್ಲಿ ನಿಮ್ಮ ದೇಹಕ್ಕೆ ಸಪೋರ್ಟ್ ಸಿಗಲಿಕ್ಕೆ ಕುಜನ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿದೆ. 7ನೇ ಮನೆಯಲ್ಲಿ ಬುಧ ವಕ್ರಿ. ಸೊ ನೀವು ಹೇಳೋ ಮಾತನ್ನು ನಿಮ್ಮ ಪಾರ್ಟ್ನರ್ ಅರ್ಥ ಮಾಡ್ಕೊಳ್ಳಲ್ಲ, ಅಥವಾ ಪಾರ್ಟ್ನರ್ ಹೇಳೋದನ್ನು ನೀವು ಅರ್ಥ ಮಾಡ್ಕೊಳ್ಳಲ್ಲ. ಈ ರೀತಿ ಮಿಸ್ಕಮ್ಯುನಿಕೇಷನಲ್ಲೇ ನಿಮ್ಮ ಸಂಬಂಧಗಳಲ್ಲಿ ಸಮಸ್ಯೆಗಳು ಎದುರಾಗ್ಬೋದು. ಸೊ ಅದ್ರ ಕಡೆ ಹೆಚ್ಚು ಗಮನ ಇರಲಿ. ಹೊಸ ಒಪ್ಪಂದಗಳನ್ನು ಮಾಡ್ಕೋಬೇಕಾದ್ರೆ ಡಾಕ್ಯುಮೆಂಟ್ಸ್ಗಳಲ್ಲಿ ಸಮಸ್ಯೆ ಆಗಬಹುದು. ಗ್ರಾಹಕರ ಜೊತೆ ಮಾತನಾಡಬೇಕಾದ್ರೆ ಮಾತಿನಲ್ಲೇ ಸ್ವಲ್ಪ ತೊಂದರೆಗಳು ಎದುರಾಗ್ಬೋದು. ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ಸೊ ಇದಿಷ್ಟು ನಿಮಗೆ ಈ ವಾರ ಸಿಗ್ತಾ ಇರತಕ್ಕಂತಹ ವಿಚಾರಗಳು. ಸೊ ಈ ವಾರವನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ಮಕರ ರಾಶಿ, ಮಕರ ಲಗ್ನ. ಸೊ ನಿಮಗೆ ಅಷ್ಟಮ ಸ್ಥಾನದ ಅಧಿಪತಿಯಾಗಿರುವ ರವಿ ನಿಮ್ಮ ಸಪ್ತಮ ಸ್ಥಾನಕ್ಕೆ ಬಂದು ಗುರುವಿನ ಜೊತೆ ಇತಿ ಆಗ್ತಾರೆ. ಸೊ ನಿಮ್ಮ ಒಂದಷ್ಟು ಒಪ್ಪಂದಗಳು ಎಲ್ಲ ಗುಟ್ಗುಟ್ಟಾಗಿರುತ್ತೆ. ವಿದೇಶಿ ಕ್ಲೈಂಟ್ಸ್ಗಳ ಜೊತೆ ಒಪ್ಪಂದಗಳಾಗುತ್ತೆ. ಹೊಸ ಪಾಲುದಾರಿಕೆಯ ವ್ಯವಹಾರಗಳಿಗೆ ಮುಂದಾಗ್ತೀರಾ. ಸೊ ಈ ಥರ ಎಲ್ಲ ರವಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿಕೊಡ್ತಾರೆ. ಕೆಲವರಿಗೆ ದಿಢೀರಂತ ಟ್ರಾನ್ಸ್ಫರ್ ಆಗುವಂತಹ ಭಾಗ್ಯ, ದಿಢೀರಂತ ಪೋಸ್ಟ್ ಚೇಂಜ್ ಆಗುವಂತಹ ಭಾಗ್ಯ ಈ ವಾರ ಖಂಡಿತ ಇದೆ ಸರ್ಕಾರಿ ಅಧಿಕಾರಿಗಳಿಗೆ. ಇನ್ನು ರಾಜಕೀಯ ವಲಯದಲ್ಲಿರೋರಿಗೆ ನಿಮ್ಮ ಏನು ಜನಬೆಂಬಲವನ್ನು ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಒಂದಷ್ಟು ನೀವು ಕಾರ್ಯಪ್ರವೃತ್ತರಾಗಬೇಕು. ಮೀಡಿಯಾವನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು. ಡೆಫಿನೆಟ್ಲಿ ರೀಚ್ ಚೆನ್ನಾಗಿ ಆಗುತ್ತೆ. ಇನ್ನು ಅದೇ ರೀತಿ ನಿಮ್ಮ ಅಷ್ಟಮದಲ್ಲಿ ಕೇತುವಿನ ಸಂಚಾರ ಜೊತೆಗೆ ಶುಕ್ರ. ಸೊ ಒಂದು ಸ್ತ್ರೀ ಮೂಲದಿಂದ ತೊಂದರೆಗಳು ಎದುರಾಗಬಹುದು. ಅದೇ ರೀತಿ ಹಠಾತ್ತಾಗಿ ಒಂದಷ್ಟು ಲಾಭಗಳು ಕೂಡ ಸ್ತ್ರೀಯಿಂದ ಸಿಗಬಹುದು. ಅದರ ಜೊತೆಗೆ ದೇಹಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳ ಜಾಸ್ತಿಯಾಗಿ ಅದರ ಖರ್ಚುಗಳು ಕೂಡ ಜಾಸ್ತಿ ಆಗ್ಬೋದು. ಸ್ಪೆಷಲಿ ನಮ್ಮ ದೇಹದ ಒಳಗಡಿನ ಬಾಧೆ, ಅದು ಕಿಡ್ನಿ ರಿಲೇಟೆಡ್, ಲಿವರ್ ರಿಲೇಟೆಡ್, ಡಯಾಬಿಟೀಸ್, ಗುಪ್ತಾಂಗಗಳು, ಗರ್ಭಕೋಶ, ಈ ಥರದ ವಿಚಾರಗಳಲ್ಲಿ ಹೆಚ್ಚು ತೊಂದರೆಗಳಿವೆ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ 2ನೇ ಮನೆಯಲ್ಲಿ ರಾಹು. ಬಟ್ ಒಂದೊಂದು ಸಾರಿ ನಮ್ಮ ಮಾತೆ ನಮಗೆ ಹಿನ್ನಡೆಯನ್ನು ತಂದುಕೊಡುತ್ತೆ. ಹಾಗಾಗಿ ಮಾತಿನಲ್ಲಿ ಎಚ್ಚರಿಕೆ ಇರಲಿ. ಇನ್ನು ನಿಮ್ಮ ಲಗ್ನಾಧಿಪತಿ 3ನೇ ಮನೆಯಲ್ಲಿದ್ದಾರೆ. ಸೊ ಅದು ಪರಾಕ್ರಮ ಸ್ಥಾನ, ಧೈರ್ಯ ಎಲ್ಲವೂ ಚೆನ್ನಾಗಿದೆ. ನಿಮ್ಮ ಎಫರ್ಟ್ಗೆಲ್ಲ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಲಾಭ ಸಿಗುತ್ತೆ. ಅದು ಮೀಡಿಯಾ, ಆನ್ಲೈನ್, ಟ್ರಾವೆಲ್, ಮಾರ್ಕೆಟಿಂಗ್, ಸೇಲ್ಸ್, ಮುಂದಿನ ದಿನಗಳಲ್ಲಿ ಎಲ್ಲವೂ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಹೆಚ್ಚಿನ ಗಮನ ನಿಮ್ಮ ಎಫರ್ಟ್ ಮೇಲೇ ಇರಲಿ. ಇನ್ನು ಅದೇ ರೀತಿ ನಿಮ್ಮ 5ನೇ ಮನೆಯಲ್ಲಿ ಕುಜನ ಸಂಚಾರ. ಈ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಮತ್ತಷ್ಟು ಸಂಘರ್ಷಗಳು ಜಾಸ್ತಿ ಆಗಿರೋದು. ಈ ಭೂಮಿಯ ವಿಚಾರಗಳಲ್ಲಿ ಹೂಡಿಕೆ ಮಾಡಿದ್ರೆ ಅದರ ಲಾಭ ಸಿಗೋದು. ಈ ಎಜುಕೇಷನಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಸ್ವಲ್ಪ ಇನ್ನೂ ಒಂದಷ್ಟು ಓದೋದ್ರ ಕಡೆ ಗಮನ ಜಾಸ್ತಿ ಆಗಿರೋದು. ಇದೆಲ್ಲವೂ ತುಂಬ ಚೆನ್ನಾಗಿದೆ. ಆಸಕ್ತಿಗಳನ್ನು ಚೆನ್ನಾಗಿ ಬೆಳೆಸ್ಕೊಳ್ಳಿ. ಎಜುಕೇಷನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಪ್ರೇಮದ ಸಂಬಂಧಗಳನ್ನು ಉಳಿಸ್ಕೊಳ್ಳಿ. ಜೊತೆಗೆ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದರೆ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಸೊ ಇನ್ನು ನಿಮ್ಮ 6ನೇ ಮನೆಯಲ್ಲಿ ಬುಧ ವಕ್ರಿ. ಸೊ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ಡಾಕ್ಟ್ರು ಕೂಡ ಮೆಡಿಷನ್ಸ್ ಸ್ವಲ್ಪ ರಿವರ್ಸ್ ಆಗಬಹುದು, ಅಥವಾ ನೀವೇ ಹೋಗಿ ಭೇಟಿ ಮಾಡುವಂತಹ ವೈದ್ಯರು ಸ್ವಲ್ಪ ನೆಗೆಟಿವ್ ಆಗಿರಬಹುದು. ಸೊ ಈ ಥರ ಎಲ್ಲ ಬುಧ ವಕ್ರಿ ಆದಾಗ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತೊಂದರೆಗಳು ಎದುರಾಗುತ್ತೆ ನೀವು ಮಾಡುವ ಮಿಸ್ಟೇಕ್ಸ್ಗಳಿಂದ. ಸೊ ಹಾಗಾಗಿ ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಓಕೆ, ಸೊ ಇದಿಷ್ಟು ನಿಮಗೆ ಈ ವಾರ ನೀವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಒಂದಷ್ಟು ಲಾಭಗಳನ್ನು ಕೂಡ ನೋಡ್ತೀರಾ. ಈಗ ಕುಂಭರಾಶಿ, ಕುಂಭ ಲಗ್ನ. ಸೊ ನಿಮಗೆ 6ನೇ ಮನೆಯಲ್ಲಿ ಗುರು ಜೊತೆ ರವಿಯ ಯುತಿ. ರವಿ ನಿಮಗೆ 7ನೇ ಮನೆ ಅಧಿಪತಿ. ಸೊ 6ನೇ ಮನೆ ಅಂದರೆ ಅದು ಕಾಂಪಿಟೇಟರ್ಸ್ಗಳನ್ನು ಗೆಲ್ಲೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಲಾಭ, ಕೋರ್ಟ್ ಕೇಸ್ಗಳಲ್ಲಿ ಲಾಭ, ಸಾಲ ಸೌಲಭ್ಯ. ಸೊ ಈ ಥರ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರೋರ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ಜನರ ಸಂಪರ್ಕದಲ್ಲಿ ಯಾರ್ಯಾರು ಇದ್ದು ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಅದು ಸರ್ಕಾರಿ ಅಧಿಕಾರಿಗಳಿರಲಿ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ನಿಮ್ಮೆಲ್ಲರಿಗೂ ಕೂಡ ರವಿ ಮತ್ತು ಗುರುವಿನ ಯುತಿ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಈ ವಾರವನ್ನು ಬಳಸ್ಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ 7ನೇ ಮನೆಯಲ್ಲಿ ಶುಕ್ರ ಬಂದಿದ್ದಾರೆ, ಕೇತು ಜೊತೆ ಯುತಿಯಾಗಿದೆ. ಸೊ ಈ ಹಿಂದೆ ಇದ್ದಂತಹ ಡಿಟ್ಯಾಚ್ಮೆಂಟ್ ಫೀಲ್ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ಪ್ರೀತಿ ಪ್ರೇಮ ಚಿಗುರುವಂತಹ ಸಮಯ, ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಪಾಲುದಾರಿಕೆಯ ವಿಚಾರಗಳಲ್ಲಿ ಎಚ್ಚರಿಕೆಗಳ ಅಗತ್ಯ. ಹೊಸ ಒಪ್ಪಂದಗಳನ್ನು ಮಾಡ್ಕೋಬೇಕಾದ್ರೆ ಎಚ್ಚರಿಕೆ ಅಗತ್ಯ. ಸೊ ಅದರ ಕಡೆ ಹೆಚ್ಚು ಗಮನ ಇರಲಿ. ಇನ್ನು ಅದೇ ರೀತಿ ನಿಮ್ಮ ಲಗ್ನದಲ್ಲಿಯೇ ರಾಹುವಿನ ಸಂಚಾರ. ತಲೆಗೆ ಬರ್ತಾ ಇರುವ ಐಡಿಯಾಗಳನ್ನೆಲ್ಲ ಒಂದು ಕಡೆ ಬರೆದಿಡಿ. ಯಾಕೆಂದರೆ ಅದು ಮುಂದಿನ ದಿನಕ್ಕೆ ಉಪಯೋಗಕ್ಕೆ ಬರುತ್ತೆ.
ಬಟ್ ಸ್ವಲ್ಪ ಓವರ್ ಥಿಂಕಿಂಗ್ ಜಾಸ್ತಿ ಆಗಿದೆ. ಏನೇನೋ ಥಾಟ್ಸ್ಗಳು ತಲೆಗೆ ಬರ್ತಾ ಇದೆ, ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಇದೆಲ್ಲ ರಾಹು ನಿಮಗೆ ಮಾಡ್ತಾ ಇರೋದು. ರಾಹು ಬಿಡುಗಡೆ ಆಗೋವರೆಗೂ ನಿಮಗೆ ಅದೊಂದು ರೀತಿ ಭಾರನೇ. ಸೊ ಅದು ಆ ಭಾರ ಕಡಿಮೆ ಆಗಬೇಕು ಅಂದರೆ ರಾಹು 12ನೇ ಮನೆಗೆ ಬರಬೇಕು. ಸೊ ಆಗ ಥಿಂಗ್ಸ್ ಬೇರೆ ಬೇರೆ ಥರದ್ದಿರುತ್ತೆ. ಬಟ್ ರಾಹು ಇಲ್ಲಿದ್ದಾಗ ಬರುವಂತಹ ಐಡಿಯಾಲಜಿಗಳನ್ನು ಬರೆದಿಟ್ಕೊಂಡು ಯಾವುದನ್ನು ಕಾರ್ಯರೂಪಕ್ಕೆ ತರಬೇಕು ಅದರ ಕಡೆ ಹೆಚ್ಚು ಗಮನ ಕೊಡಬೇಕು. 2ನೇ ಮನೆಯಲ್ಲಿ ಶನಿ ಮಹಾತ್ಮರು ಮಾತಿನಲ್ಲಿ ಒಂದು ಗಾಂಭೀರ್ಯವನ್ನು ತಂದಿರುತ್ತಾರೆ. ಸೊ ಮನಿ ಫ್ಲೋ ಬರ್ತಾ ಇದ್ರೂ ಅದು ನಿಧಾನ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಿಬಿಡಿ. ಸಾಡೆ ಸಾತಿನ ಅನುಭವ ಹೋಗ್ತಾ ಹೋಗ್ತಾ ಮುಂದಿನ ದಿನಗಳು ಸರಿ ಹೋಗುತ್ತೆ. ನಿಮ್ಮ 4ನೇ ಮನೆಯಲ್ಲಿ ಕುಜ ಬಂದಿದ್ದಾರೆ. ಭೂಮಿ ರಿಲೇಟೆಡ್ ವಿಚಾರಗಳು ನಿಮಗೆ ಡೆಫಿನೆಟ್ಲಿ ಲಾಭಗಳನ್ನು ತಂದುಕೊಡುತ್ತೆ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು, ಮನೆಯಲ್ಲಿ ಒಂದಷ್ಟು ಸಂಘರ್ಷಗಳು ಎದುರಾಗ್ಬೋದು, ಖರ್ಚುಗಳು ಕೂಡ ಎದುರಾಗುತ್ತೆ. ಇನ್ನು ಅದೇ ರೀತಿ 5ನೇ ಮನೆ ಬುಧ ವಕ್ರಿ. ಹೈಯರ್ ಸ್ಟಡೀಸ್ ಯಾರು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಸೊ ನಿಮಗೆ ಒಂದಷ್ಟು ತಪ್ಪುಗಳಾಗ್ಬಿಡ್ತದೆ ನಿಮ್ಮ ಆಯ್ಕೆಗಳಲ್ಲಿ. ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ನೀವು ಸಬ್ಮಿಟ್ ಮಾಡಬೇಕಾದ್ರೆ ನಿಮ್ಮ ದಾಖಲಾತಿಗಳಲ್ಲಿ ತಪ್ಪುಗಳಾಗ್ಬೋದು. ಸೊ ಅದ್ರ ಕಡೆ ಹೆಚ್ಚು ಗಮನ ಇರಲಿ. ಸೊ ಓವರಾಲ್ ಬುಧ ರಿಪೀಟ್ ಕೆಲಸಗಳನ್ನು ಜಾಸ್ತಿ ಮಾಡಿಸ್ತಾರೆ. ಒಂದೇ ಕೆಲಸಕ್ಕೆ ಹಲವಾರು ಬಾರಿ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ. ಸೊ ಆ ರೀತಿ ಈ ವಾರವೂ ಕೂಡ ಜಾಸ್ತಿ ಆಗುತ್ತೆ. ಸೊ ಓವರಾಲ್ ಒಂದಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಈ ವಾರವೂ ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ಎಸ್, ಈಗ ಮೀನ ರಾಶಿ, ಮೀನ ಲಗ್ನ. ನಿಮಗೆ 5ನೇ ಮನೆಯಲ್ಲಿ ರವಿ ಗುರುವಿನ ಜೊತೆ ಇತಿ ಆಗ್ತಾ ಇದ್ದಾರೆ. ನಿಮಗೆ 6ನೇ ಮನೆಯ ಅಧಿಪತಿ. ಈ 5ನೇ ಮನೆಯಲ್ಲಿ ರವಿ ಮತ್ತು ಗುರು, ಅಲ್ಲಿಂದ ಅವರ 7ನೆಯ ದೃಷ್ಟಿಯನ್ನು ನಿಮ್ಮ ಲಾಭ ಸ್ಥಾನಕ್ಕೆ ಕೊಡ್ತಾರೆ. ಯಾರ್ಯಾರು ಯೂನಿಫಾರ್ಮ್ ಬೇಸ್ಡ್ ಜಾಬ್ ಮಾಡ್ತಾ ಇದ್ದೀರಾ, ಅದು ಪೊಲೀಸ್ ಅಧಿಕಾರಿಗಳಿರ್ಬೋದು, ಬೇರೆ ಬೇರೆ ಥರದ ಹುದ್ದೆಗಳಿರಬಹುದು, ನಿಮ್ಮೆಲ್ಲರಿಗೂ ಈಗ ಗೌರವ ಪ್ರಾಪ್ತಿಯಾಗುವಂತಹ ತಿಂಗಳು. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ. ನೀವು ಪೋಸ್ಟಿಂಗ್ ಬಯಸ್ತಾ ಇದ್ರಿ, ಅದರ ಜೊತೆಗೆ ಟ್ರಾನ್ಸ್ಫರ್ ಬಯಸ್ತಾ ಇದ್ರಿ, ಡೆಫಿನೆಟ್ಲಿ ನೀವು ಅಂದುಕೊಂಡಂತೆ ಈ ವಾರ ಆ ನಿಟ್ಟಿನಲ್ಲಿ ನೀವು ಒಂದಷ್ಟು ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇತರರಿಗೆ ರಾಜಕೀಯ ಲೆವೆಲ್ ಪರಿಚಯಗಳಾಗೋದು, ಸರ್ಕಾರಿ ಅಧಿಕಾರಿಗಳ ಪರಿಚಯ ಆಗೋದು, ಸರ್ಕಾರಿ ವ್ಯವಹಾರಗಳು ಕೈ ಹಿಡಿಯೋದು, ಈ ಥರ ಎಲ್ಲವೂ ತುಂಬ ಚೆನ್ನಾಗಿ ಆಗ್ತಾ ಇದೆ. ನಿಮ್ಮ ಕ್ರಿಯೇಟಿವ್ ಐಡಿಯಾಗಳು ತುಂಬ ಚೆನ್ನಾಗಿ ವರ್ಕ್ ಆಗಿ ನಿಮ್ಮ ಒಂದು ಕಾರ್ಯಕ್ಷೇತ್ರಗಳನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಅದರ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿದೆ. ಹೂಡಿಕೆಯ ವಿಚಾರಗಳು ಅಂತ ಬಂದಾಗ ತುಂಬ ಕೇರ್ಫುಲ್ ಆಗಿರಿ. ಆತುರದ ನಿರ್ಧಾರಗಳನ್ನು ತೆಗೆದುಕೊಂಡು ಶಾರ್ಟ್ಕಟ್ಟಲ್ಲಿ ಹಣ ಮಾಡೋಣಂತ ಹೋಗಬೇಡಿ. ಯಾಕೆಂದರೆ ನಿಮ್ಮ ಲಗ್ನದಲ್ಲಿಯೇ ಶನಿ ಮಹಾತ್ಮರಿದ್ದಾರೆ. ಸೊ ಶನಿ ಮಹಾತ್ಮರಿಗೆ ಶಾರ್ಟ್ಕಟ್ ಇಷ್ಟ ಆಗಲ್ಲ. ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ. ಇನ್ನು ಮಕ್ಕಳ ವಿಚಾರದಲ್ಲೂ ಕೂಡ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಸೊ ಅವರ ಎಜುಕೇಷನ್ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ಮೀನರಾಶಿ, ಮೀನ ಲಗ್ನದವರಿಗೆ ರವಿ ಗುರು ಜೊತೆ ಯುತಿ ಆಗ್ತಾ ಇರೋದು ಒಂದು ರೀತಿ ಆತ್ಮಬಲವು, ಆತ್ಮವಿಶ್ವಾಸ ಎಲ್ಲವೂ ಚೆನ್ನಾಗಾಗಿದೆ. ಸಮಾಜದಲ್ಲಿ ಗೌರವ, ಘನತೆ ಎಲ್ಲವೂ ಚೆನ್ನಾಗಾಗಿದೆ. ಕಾರ್ಮಿಕ ವರ್ಗದವರಿಗೂ ಕೂಡ ತುಂಬ ಚೆನ್ನಾಗಿ ಆಗುವಂತಹ ತಿಂಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಅದೇ ರೀತಿ ನಿಮ್ಮ 3ನೇ ಮನೆಯಲ್ಲಿ ಕುಜ ಇದ್ದಾರೆ, ಅದು ಪರಾಕ್ರಮ ಸ್ಥಾನ. ನೀವು ಮಾತನಾಡಿದ್ರೆ ದುಡ್ಡು. ಯಾಕೆಂದರೆ 2ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿದ್ದಾರೆ. ಅದ್ಭುತವಾಗಿ ಕಮ್ಯುನಿಕೇಷನ್ ಮಾಡಿ. ಯಾರ್ಯಾರು ಅದ್ಭುತವಾಗಿ ಮಾತಾಡ್ತೀರಾ ನಿಮ್ಮೆಲ್ಲರಿಗೂ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಅದು ಗೃಹಿಣಿಯರಿರಲಿ ಅಥವಾ ಕೆಲಸ ಮಾಡೋರಿರಲಿ. ನೋಡಿ, ಗೃಹಿಣಿಯರು 3ನೇ ಮನೆ ಅಂದರೆ ಆನ್ಲೈನ್. ನೀವು ಆನ್ಲೈನ್ನ ಬಳಸ್ಕೊಂಡು ನೀವೇನಾದರೂ ಒಂದು ಸೋರ್ಸ್ ಆಫ್ ಇನ್ಕಮ್ಗೆ ಟ್ರೈ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಹಣ ಗಳಿಸ್ತೀರಾ. ಸೊ ಈ ಥರ ಎಲ್ಲ ಕುಜನ ಇಂಪ್ಯಾಕ್ಟ್ ಇದೆ. ಧೈರ್ಯ ಚೆನ್ನಾಗಿದೆ. ಬಟ್ ಕಿರಿಯ ಸಹೋದರ, ಅಕ್ಕಪಕ್ಕದವರ ಕಿರಿಕಿರಿ ಇದೆಲ್ಲವೂ ಇದ್ದೇ ಇರುತ್ತೆ. ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಇದು ಸರಿಯಾದ ಸಮಯ. ಯೋಚನೆ ಮಾಡಿ. ಒಂದಷ್ಟು ಚಿಕ್ಕ ಪುಟ್ಟ ಟ್ರಾವೆಲ್ಗಳು ಎದುರಾಗುತ್ತೆ. ಓಡಾಡಿ. ಪ್ರತಿ ಓಡಾಟಗಳು ನಿಮಗೆ ಲಾಭವಾಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡಿಕೊಡುತ್ತೆ. ಇನ್ನು ನಿಮ್ಮ 4ನೇ ಮನೆಯಲ್ಲಿ ಬುಧ ವಕ್ರಿ. ಸೊ ಮನೆಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡಬೇಕಾದ್ರೆ ಅದು ಪದೇ ಪದೇ ರಿಪೀಟ್ ಕೆಲಸಗಳಾಗುತ್ತೆ. ಈ ಇಂಟೀರಿಯರ್ ಚೇಂಜ್ ಮಾಡೋಕ್ಕೆ ಅಂತ ಹೋಗ್ತೀರಾ, ಅಲ್ಲೇನೋ ಅದು ಸರಿ ಬರಲ್ಲ, ಮತ್ತೆ ಅದನ್ನು ಎಸಿತೀರಾ, ಮತ್ತೆ ಹೊಸ ತರ್ತೀರಾ. ಈ ರೀತಿ ತಪ್ಪು ಆಯ್ಕೆಗಳಾಗಿ ಒಂದಷ್ಟು ವ್ಯಯಗಳು ಆಗಬಹುದು. ರಿಪೀಟ್ ಕೆಲಸಗಳು ಕೂಡ ಜಾಸ್ತಿ ಆಗಬಹುದು. ಮನೆ ಖರೀದಿಗೆ ಮುಂದಾಗಿದ್ದರೆ ಡಾಕ್ಯುಮೆಂಟ್ಸ್ ತೊಂದರೆ ಆಗುತ್ತೆ. ವೆಹಿಕಲ್ ಖರೀದಿಗೆ ಮುಂದಾಗಿದ್ದರೆ ಲೋನ್ ಅಪ್ರೂವಲ್ ಆಗೋದು ಸ್ವಲ್ಪ ನಿಧಾನ ಆಗುತ್ತೆ. ಓವರಾಲ್ ಬುಧ ಅಂದ್ರೇ ಡಾಕ್ಯುಮೆಂಟ್ಸ್, ಆ ಥರದ ವಿಚಾರಗಳಲ್ಲಿ ಹೆಚ್ಚು ತೊಂದರೆಗಳಾಗ್ಬೋದು. ಕಮ್ಯುನಿಕೇಷನ್ಗಳಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ನೀವು ಮಾತಾಡೋದನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡು ಅದರಿಂದನೂ ತೊಂದರೆಗಳಾಗಬಹುದು. ಇನ್ನು ಅದೇ ರೀತಿ ನಿಮ್ಮ 6ನೇ ಮನೆಯಲ್ಲಿ ಕೇತು ಮತ್ತು ಶುಕ್ರನ ಯುತಿಯಾಗಿದೆ. ಸ್ಪೆಷಲಿ ಡಯಾಬಿಟಿಸಲ್ಲಿ ಯಾರ್ಯಾರು ತೊಂದರೆಗೆ ಒಳಗಾಗಿದ್ದೀರಾ, ಗುಪ್ತ ರೋಗಗಳಲ್ಲಿ ಯಾರ್ಯಾರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ, ತುಂಬ ಎಚ್ಚರಿಕೆಯಿಂದ ಇರಿ. ಅದು ಮತ್ತಷ್ಟು ಉಲ್ಬಣ ಆಗಬಹುದು. ಓಕೆ. ಇನ್ನು ಅದೇ ರೀತಿ ನಿಮ್ಮ 12ನೇ ಮನೆಯಲ್ಲಿ ರಾಹುವಿನ ಸಂಚಾರ, ನಿದ್ರೆಯ ಭಂಗ, ಈ ಥರದ್ದೆಲ್ಲ ಸುಮಾರು ದಿನದಿಂದ ಇದೆ.
ಮತ್ತಷ್ಟು ಇದೆ. ಅದನ್ನು ಸರಿಯಾಗಿ ಬಳಸ್ಕೋಬೇಕು ಅಂದರೆ ಏನಾದರೂ ಸ್ಟಡಿಗೆ ಮುಂದಾಗ್ಬಿಡಿ, ವಿಚಾರಗಳನ್ನು ಕಲಿಯೋದ್ರ ಕಡೆ ಗಮನ ಕೊಟ್ಟರೆ ನೋಡಿ, ನೀವು ಯಾವಾಗ ಹೊಸ ಹೊಸ ವಿಚಾರಗಳಿಗೆ ಮುಂದಾಗ್ತೀರಾ, ಡೀಪ್ ಸ್ಟಡಿಗೆ ಹೋಗ್ತೀರಾ, ರಾಹು ನಿಮ್ಮನ್ನು ಟೆಕ್ನಿಕಲಿ ಸ್ಟ್ರಾಂಗ್ ಮಾಡೋಕ್ಕೆ ನೋಡ್ತಾರೆ. ಇಂಟರ್ನೆಟನ್ನು ಬಳಸ್ಕೊಳ್ಳಿ, ವಿಷಯಗಳನ್ನು ಅಲ್ಲಿಂದ ಎತ್ಕೊಳ್ಳಿ. ಆಗ ಈ ನಿದ್ರೆ ಏನು ಬಾರದ ಕ್ಷಣಗಳನ್ನು ಒಂದು ಕಲಿಕೆಗೆ ನೀವು ಕೊಟ್ಟಂಗಾಗುತ್ತೆ. ಇನ್ನು ವಿದೇಶಕ್ಕೆ ಕನೆಕ್ಟ್ ಆಗಿದ್ದರೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಎಜುಕೇಷನ್ಗೆ ಟ್ರೈ ಮಾಡ್ತಿದ್ದಾರೆ, ಕೆಲಸಕ್ಕೆ ಟ್ರೈ ಮಾಡ್ತಿದ್ದಾರೆ, ರಾಹು 12ನೇ ಮನೆಯಲ್ಲಿರೋದು ತುಂಬ ಒಳ್ಳೆಯದು. ಓಕೆ. ಇನ್ನು ನಿಮ್ಮ ಲಗ್ನದಲ್ಲಿ ಶನಿ ಮಹಾತ್ಮರಿದ್ದಾಗ ಶಿಸ್ತನ್ನು ಅಳವಡಿಸ್ಕೊಳ್ಳಿ, ಸೋಮಾರಿತನವನ್ನು ಬಿಡಿ, ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಮುಂದಾಗಿ ಎಲ್ಲ ವಿಚಾರಗಳು ನಿಮಗೆ ಲಾಭಗಳಾಗುತ್ತೆ. ಇದಿಷ್ಟು 12 ರಾಶಿಯವರಿಗೆ ಮುಂದಿನ ವಾರ ಬರುವಂತಹ ರವಿಯ ಇಂಪ್ಯಾಕ್ಟ್ ಜೊತೆಗೆ ಉಳಿದ ಗ್ರಹಗಳ ಮಹತ್ತರವಾದ ವಿಚಾರಗಳು. ಸೊ ನಿಮ್ಮ ಲೈಫ್ಗೆ ತಕ್ಕಂತೆ, ನಿಮ್ಮ ಕಾರ್ಯಕ್ಷೇತ್ರಕ್ಕೆ ತಕ್ಕಂತೆ ಸರಿಯಾಗಿ ಬಳಸ್ಕೊಳ್ಳಿ. ಎಲ್ಲರಿಗೂ ತುಂಬ ಒಳ್ಳೆಯದಾಗಲಿ. ಇದೇ ರೀತಿ ವಿಡಿಯೋಗಳ ಮುಖಾಂತರ ಮತ್ತೆ ಸಿಗ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.